ಶ್ರೀಗುರುಭ್ಯೋ ನಮಃ. ಶ್ರೀ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ನರಸಿಂಹೋಖಿಲಾಜ್ಞಾನಮತಧ್ವಾन्तದಿವಾಕರಃ ಜಯತ್ಯಮಿತಸಜ್ಞಾನಸುಖಶಕ್ತಿಪಯೋನಿಧಿಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ನಮಃ ಪರಸ್ಮೈ ಪುರುಷಾಯ ಭೂಯಸೆ ಸದುದ್ಭवस्थाननिरोधलीलया गृहीतशक्तित्रिधयाय देहिनामन्तर्ध्रुवाय अनुपलभ्यवर्त्मने. प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे. दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमो अत्यन्तदयाळवे. मूकोऽपि यत्प्रसादेन मुकुन्दशयनायते राजराजायते रिक्तः राघवेन्द्रं तमाश्रये. आपादमौलिपर्यन्तं गुरूणामाकृतिं स्मरे तेन विघ्नाः प्रणश्यन्ति सिद्ध्यन्ति च मनोरथाः. श्रीगुरुभ्यो नमः. हरिः ओं. नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते. नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यं. नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्. कृष्णाय वासुदेवाय हरये परमात्मने प्रणतक्लेशनाशाय ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಪರಮಾತ್ಮ ತಾನು ರುದ್ರದೇವರಿಗೆ ಕೊಟ್ಟ ಮಾತಿನಂತೆ ದ್ವಾಪರಯುಗದ ಕೊನೆಯಲ್ಲಿ ನಾನು ಭೂಮಿಯಲ್ಲಿ ಅವತಾರ ಮಾಡುವಾಗ ನಿನ್ನಲ್ಲಿ ಬಂದು ವರವನ್ನು ಬೇಡುತ್ತೇನೆ. ಅದರಿಂದ ಜನರು ರುದ್ರ ನೀನು ಸರ್ವೋತ್ತಮ ಅಂತ ತಿಳಿಯುತ್ತಾರೆ. ಅದು ಅಸುರ ಜನರಿಗೆ ಬೇಕಾಗಿರುವ ಒಂದು ಜ್ಞಾನ ಅದು. ಅದರಿಂದ ನೀನು ಕೂಡ ಇದನ್ನು ಮಾಡಬೇಕು ಹಾಗೆ ಅಂತ ಹೇಳಿ ಇನ್ನು ಮೋಹಶಾಸ್ತ್ರವನ್ನು ಕೂಡ ನೀನು ರಚನೆ ಮಾಡು ಅಂತ ಪರಮಾತ್ಮ ಆಜ್ಞೆ ಮಾಡಿದ್ದುಂಟು. ಆ ಮಾತನ್ನು ಸತ್ಯಗೊಳಿಸುವುದಕ್ಕಾಗಿ ಪರಮಾತ್ಮ ಆಲೋಚನೆ ಮಾಡಿದಾಗ ರುಕ್ಮಿಣೀ ದೇವಿಯು ಕೂಡ ತನಗೆ ಮಹಾಪರಾಕ್ರಮಶಾಲಿಯಾದ ಒಂದು ಪುತ್ರ ಬೇಕು ಹಾಗೆ ಅಂತ ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ತಾನು ರುದ್ರದೇವರನ್ನು ಕುರಿತು ತಪಸ್ ಮಾಡಬೇಕು ಅಂತ ಹೊರಡುತ್ತಾನೆ. ಬದರಿಕಾಶ್ರಮದಲ್ಲಿ ಇರುವಾಗ ಅಲ್ಲಿ 12 ವರ್ಷಗಳು ಮಾಡಬೇಕಾದ ತಪಸ್ಸನ್ನು ಒಂದು ದಿವಸದಲ್ಲಿ ಪರಮಾತ್ಮ ಮಾಡಿ ಮುಗಿಸ್ತಾನೆ ಎಂಬುದನ್ನು ನೋಡಿದ್ದೀವಿ. ಯಾವ ಸಮಯದಲ್ಲಿ 12 ವರ್ಷ ಕಾಲಾವಧಿಯಲ್ಲಿ ಯಾವ ಸಮಯದಲ್ಲಿ ಏನು ಮಾಡಬೇಕೋ ಅದೆಲ್ಲವನ್ನು ಕೂಡ ವಿಹಿತವಾಗಿ ಪರಮಾತ್ಮ ಮಾಡಿದ್ದಾನೆ ಅಂತ ನೋಡಿದ್ದೀವಿ. ಪ್ರಾಣಾಯಾಮ ಇತ್ಯಾದಿಗಳು ಮಾತ್ರ ಅಲ್ಲ, ತತ್ರಾಸ್ಯ ಗರುಡಾದ್ಯಾಶ್ಚ ಪರಿಚರ್ಯಾಂ ಸ್ವಪರ್ಷದಾಹ. ಗರುಡಾದಿ ದೇವತೆಗಳು ಬಂದು ಅಲ್ಲಿ ಪರಮಾತ್ಮನ ಸೇವೆಯನ್ನು ಮಾಡ್ತಾರೆ. ಈ ವಿಚಾರ ಹರಿವಂಶದಲ್ಲೂ ಕೂಡ ಬಂದಿದೆ ಅಂತ ಟಿಪ್ಪಣಿ ಗ್ರಂಥಗಳಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಚಕ್ರೋರ್ ಹೋಮಾದಿಕಾಶ್ಚೈವ ಕ್ರಿಯಾಶ್ಚಕ್ರೇ ಜನಾರ್ದನ. ಪರಮಾತ್ಮ ಹೋಮಾದಿಗಳನ್ನು ಮಾಡಿದಾಗ ಸ್ವತಃ ದೇವತೆಗಳು ಬಂದು ಸೇವೆಯನ್ನು ಮಾಡಿದರು. ಪರಮಾತ್ಮ ಯಾರನ್ನು ಕುರಿತು ಹೋಮ ಮಾಡಿದ ಹಾಗೆ ಅಂದರೆ ಸ್ವಾತ್ಮಾನಂ ಪ್ರತಿ, ತನ್ನನ್ನು ಕುರಿತು ತಾನೇ ಹೋಮವನ್ನು ಮಾಡ್ಕೋತಾನೆ. ಬ್ರಹ್ಮಾರ್ಪಣಂ ಬ್ರಹ್ಮಹವಿಹಿ ಅಂತ ಹೇಳ್ತಾರೆ ನೋಡಿ, ಅದರಂತೆ ಪಾಪಾನಾಂ ಶಿವಾಯ ಇತಿ ಪ್ರಕಾಶಯನ್. ಆದರೆ ಪಾಪಿಷ್ಠರಿಗೆ ಏನಂದು ಗೊತ್ತಾಯಿತು, ಕೃಷ್ಣದೇವರು ಕೂಡ ರುದ್ರನನ್ನು ಕುರಿತು ಪೂಜೆಯನ್ನು ಮಾಡಿ ವರವನ್ನು ಪಡೆಯುತ್ತಾರೆ ಹಾಗೆ ಎಂಬ ವಿಷಯ ಅವರಿಗೆ ಸ್ಫುಟವಾಗಿ ಗೊತ್ತಾಯಿತು ಅಂತ. ಅಂದರೆ ದುಷ್ಟ ಜನರು ಮೋಹವನ್ನು ಪಡೆದರು ಅಂತ ಹೇಳ್ತಾರೆ.
ಇನ್ನು ಹರಿವಂಶದಲ್ಲಿ ಬರುವ ಮಾತು ಅಂದರೆ ಗರುಡ ಕಶ್ಯಪಸುತಃ ಇಂಧನಾನಿ ಸಮಾಚಿನೋ ಹೋಮಾರ್ಥಂ ವಾಸುದೇವಸ್ಯ ಚರತಸ್ತಪ ಉತ್ತಮಂ. ವಾಸುದೇವ ಯಾವಾಗ ತಪಸ್ಸನ್ನು ಮಾಡ್ತಾ ಇದ್ದನೋ ಆಗ ಕಶ್ಯಪನ ಮಗನಾದ ಗರುಡದೇವರು ಇಂಧನಾನಿ ಸಮಾಚಿನ, ಹೋಮಕ್ಕೆ ಬೇಕಾದ ಇಂಧನಗಳು, ಕಟ್ಟಿಗೆ ಇತ್ಯಾದಿಗಳು ಅದನ್ನು ತಂದು ಸೇವೆಯನ್ನು ಮಾಡಿದರು ಅಂತ. ಇನ್ನು ಚಕ್ರರಾಜೋತ ಪುಷ್ಪಾಣಿ ಸಂಚಿನೋತಿ ತದಾಹರೇ ದಿಕ್ಷು ಸರ್ವಾಸು ಸರ್ವತ್ರ ರರಕ್ಷ ಜಲದಸ್ತದ. ಇನ್ನು ಚಕ್ರರಾಜ ಅಂದರೆ ಚಕ್ರಾಯುಧ, ಚಕ್ರಕ್ಕೆ ಅಭಿಮಾನಿಯಾದವ ಕಾಮದೇವರು ಸ್ವತಃ ಹೂವುಗಳನ್ನು ತಂದು ಪರಮಾತ್ಮನ ಸೇವೆಯನ್ನು ಮಾಡಿದರು ಅಂತ. ಇನ್ನು ಖಡ್ಗ ಆಹೃತ್ಯ ಯತ್ನೇನ ಕುಶಾಂ ಸುಬಹುಶಸ್ತದ. ಖಡ್ಗಕ್ಕೆ ಅಭಿಮಾನಿಯಾದ ದೇವತೆ ತಾನು ಬಂದು ಕುಶ, ಹೋಮಕ್ಕೆ ಬೇಕಾದ ದರ್ಬೆ ಇತ್ಯಾದಿಗಳನ್ನು ತರುವುದಕ್ಕಾಗಿ ಖಡ್ಗ ಬೇಕು ನೋಡಿ, ಆ ದರ್ಬೆಯನ್ನು ತುಂಡು ಮಾಡೋದಕ್ಕೆ. ಆ ಕೆಲಸವನ್ನು ಖಡ್ಗಕ್ಕೆ ಅಭಿಮಾನಿಯಾದ ದೇವತೆ ಮಾಡಿದರು. ಕೋಮೋದಕಿ ಗದಾಚೈವ ಪರಿಚರ್ಯಾಂ ಚಕಾರ. ಇನ್ನು ಕೋಮೋದಕಿ ಎನ್ನುವ ಗದೆ ಕೂಡ ಪರಿಚಾರ ಕೆಲಸವನ್ನು ಮಾಡಿದವು. ಧನು ಪ್ರವರಮತ್ಯುಗ್ರಂ ಶಾರ್ಂಗಂ ದಾನವ ಭೀಷಣಂ. ಇನ್ನು ಪರಮಾತ್ಮನ ಧನುಸ್ಸಿಗೆ ಅಭಿಮಾನಿ ದೇವತೆ, ಅವರೂ ಕೂಡ ಆ ಧನುಸ್ಸನ್ನು ಹೆಸರು ಕೇಳಿದರೆ ದೈತ್ಯರು ನಡುಗುತ್ತಾರೆ. ದಾನವರಿಗೆ ಹೆದರಿಕೆಯನ್ನು ತಂದುಕೊಡತಕ್ಕ ಧನುಸ್ಸದು. ಅದು ಸ್ಥಿತಂ ಹಿ ಪುರತಸ್ತಸ್ಯ, ಪರಮಾತ್ಮನ ಎದುರುಗಡೆ ನಿಂತಿತ್ತಂತೆ. ಭೃತ್ಯವತ್ ಸ್ವಯಂ ಯಥೇಷ್ಟಂ ಭೃತ್ಯವತ್ ಸ್ವಯಂ, ಯಥೇಷ್ಟವಾಗಿ ನಿಂತಿತ್ತು, ಅದೇ ಭೃತ್ಯನಂತೆ ಸೇವೆಯನ್ನು ಮಾಡ್ತಾ ಇತ್ತು ಅಂತ ಹೇಳ್ತಾ ಇತ್ತು. ಇತ್ಯಾದಿ ಹರಿವಂಶೇ. ಈ ರೀತಿಯಾಗಿ ಹರಿವಂಶದಲ್ಲಿ ಪರಮಾತ್ಮ ಈ ರೀತಿಯಾದ ಒಂದು ಸೇವೆಯನ್ನು ಅಂದರೆ ತಪಸ್ಸನ್ನು ಮಾಡ್ತಾ ಇದ್ದಾಗ ಎಲ್ಲ ದೇವತೆಗಳು ಬಂದು ಕೂಡ ಅಲ್ಲಿ ಸೇವೆಯನ್ನು ಮಾಡ್ತಾ ಇದ್ರು. ಗರುಡಾದಿ ದೇವತೆಗಳು ಬಂದು ಸೇವೆಯನ್ನು ಮಾಡಿದರು. ಈ ರೀತಿಯಾಗಿ ಪರಮಾತ್ಮ ಅಲ್ಲಿ ತಪಸ್ಸನ್ನು ಮಾಡ್ತಾ ಇದ್ದಾಗ ಬ್ರಹ್ಮ, ಇಂದ್ರ ಮೊದಲಾದ ಎಲ್ಲ ದೇವತೆಗಳು ಅಲ್ಲಿ ಬಂದರು ಅಂತ. ಯೋಗಿವರಾಹ ಅಂದರೆ ಸನಕಾದಿ ಋಷಿಗಳು ಅಲ್ಲಿಗೆ ಬಂದರು. ಇನ್ನು ಪ್ರಜೇಶಾಹ, ದಕ್ಷ ಪ್ರಜಾಪತಿ ಮುಂತಾದವರೂ ಬಂದರು. ಪಿತರಹ, ಅಗ್ನಿಕವ್ಯ ವಾಹನ ಮುಂತಾದ ಪಿತೃದೇವತೆಗಳು ಅಂತ ಯಾರಿದ್ದಾರೆ ಅವರೂ ಬಂದರು. ಇನ್ನು ವಿಹಂಗಮಾದ್ಯಾಹ, ಚತುರ್ಮುಖ ದೇವರ ವಾಹನ ಹಂಸ ಮೊದಲಾದವರು, ಅವರೂ ಕೂಡ ಎಲ್ಲರೂ ಕೂಡ ಬಂದರು ಅಂತ ಹೇಳ್ತಾ ಇದ್ದಾರೆ. ಆಗ ರುದ್ರದೇವರು ಕೂಡ ತನ್ನ ಸಮೀಪಕ್ಕೆ ಸರ್ವಸುರ ದೈವತಂ ಆತ್ಮದೈವಂ, ಎಲ್ಲ ದೇವತೆಗಳಿಗೂ ಒಡೆಯನಾದ, ಎಲ್ಲ ದೇವತೆಗಳಿಗೂ ಸ್ವಾಮಿಯಾದ, ತನಗೂ ಸ್ವಾಮಿಯಾದ ಪರಮಾತ್ಮ ಕೃಷ್ಣ ಪರಮಾತ್ಮ ತನ್ನ ಮನೆಯ ಸಮೀಪದಲ್ಲಿ ಅಂದರೆ ಕೈಲಾಸದ ಸಮೀಪದಲ್ಲಿ ಬದರಿಕಾಶ್ರಮದಲ್ಲಿ ಬಂದಿದ್ದಾನೆ, ತನ್ನನ್ನು ಕುರಿತು ತಪಸ್ ಮಾಡ್ತಾ ಇದ್ದಾನೆ ಹಾಗೆ ಅಂತ. ಅಂದರೆ ತನ್ನ ಒಳಗೆ ಇರುವ ಪರಮಾತ್ಮನನ್ನು ಕುರಿತು ತಪಸ್ ಮಾಡ್ತಾ ಇದ್ದಾನೆ. ಪರಮಾತ್ಮ ತಪಸ್ ಮಾಡಿದ್ದು ರುದ್ರದೇವರ ಅಂತರ್ಯಾಮಿಯಾದ ಪರಮಾತ್ಮನ ರೂಪವೇ, ಅದನ್ನು ಹಿಂದೆ ಆಚಾರ್ಯರು ಹೇಳಿದ್ದಾರೆ. ಆ ರೀತಿಯಾಗಿ ಪರಮಾತ್ಮ ಬಂದಿದ್ದನ್ನು ಗೊತ್ತಾಗಿ ಅವರು ಕೂಡ ಬಂದರು. ನಿಜಗಣೈಹಿ ಸಹಿತ, ತಮ್ಮ ಪರಿವಾರ ಜೊತೆಗೆ ರುದ್ರದೇವರು ಬಂದರು. ಭಕ್ತಿಯ ಅತಿಸಂಭ್ರಮ ಗೃಹೀತ ಸಮರ್ಹಣಾಗ್ರ್ಯ, ದೇವರ ಪೂಜೆ ಮಾಡೋದಕ್ಕೆ ಬೇಕಾಗಿರುವ ಪೂಜಾ ಸಾಧನಗಳು ಅದನ್ನೆಲ್ಲ ಹಿಡ್ಕೊಂಡು ರುದ್ರದೇವರು ಅಲ್ಲಿಗೆ ಬಂದರು ಅಂತ ಹೇಳ್ತಾ ಇದ್ದಾರೆ. ಅಭ್ಯೇತ್ಯ ಪಾದಯುಗಲಂ ಜಗದೇಕ ಭರ್ತು ಕೃಷ್ಣಸ್ಯ ಭಕ್ತಿಭರಿತಃ ಶಿರಸಾನನಾಮ. ರುದ್ರದೇವರು ಬಂದು ಪರಮಾತ್ಮನ ಪೂಜಾ ದ್ರವ್ಯಗಳನ್ನೆಲ್ಲ ಸಮರ್ಪಣೆ ಮಾಡಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದರು. ಚಕ್ರೇ ಸ್ತುತಿಂಚ ಪರಮಾಂ, ಪರಮಾತ್ಮನ ಕುರಿತು ಉತ್ತಮವಾದ ಸ್ತೋತ್ರವನ್ನು ಕೂಡ ಮಾಡಿದರು. ಷಾಡ್ಗುಣ್ಯ ವಿಗ್ರಹ ವಿದೋಷ ಮಹಾವಿಭೂತೇ, ಪೂರ್ಣ ಷಾಡ್ಗುಣ್ಯ ವಿಗ್ರಹ ನೀನು, ಜ್ಞಾನಾನಂದಾದಿ ಅನಂತ ಗುಣ ಪರಿಪೂರ್ಣನಾದವ ನೀನು, ದೋಷ ದೂರನಾದವ ನೀನು, ಮಹಾವಿಭೂತಿ ಮಹಾ ಸಾಮರ್ಥ್ಯವುಳ್ಳವ ನೀನು ಇತ್ಯಾದಿ ರೂಪವಾಗಿ ಸ್ತೋತ್ರವನ್ನು ಮಾಡಿದರು, ರುದ್ರದೇವರು ಮಾಡಿದರು. ಅದನ್ನು ಕೇಳಿ ಪರಮಾತ್ಮನು ಕೂಡ ಕೃಷ್ಣ ಅಪಿ ಅಯೋಗ್ಯ ಜನಮೋಹನಮೇವ ವಾಂಛನ್, ಅಯೋಗ್ಯ ಜನರಿಗೆ ಜ್ಞಾನಕ್ಕೆ ಯೋಗ್ಯತೆ ಇರೋದಿಲ್ಲ, ವಿಷ್ಣು ಸರ್ವೋತ್ತಮತ್ವವಾದಿ ಜ್ಞಾನಕ್ಕೆ ಅವರಿಗೆ ಯೋಗ್ಯತೆ ಇರೋದಿಲ್ಲ, ಅಂಥ ಜನರಿಗೆ ಮೋಹಮಯ ಉಂಟು ಮಾಡಬೇಕು ಅಂತ ಇಚ್ಛೆ ಪಟ್ಟವನಾಗಿ ತಾನು ಕೂಡ ರುದ್ರದೇವರನ್ನು ಅಂದರೆ ರುದ್ರ ಹೃತಿಗಂ ನಿಜಮೇವ ರೂಪಂ, ರುದ್ರನ ಅಂತರ್ಯಾಮಿಯಾದ ತನ್ನ ರೂಪವನ್ನು ತಾನು ಸ್ತೋತ್ರವನ್ನು ಮಾಡಿದ. ಪರಮಾತ್ಮ ಸ್ತೋತ್ರ ಮಾಡಿದ್ದು ಪರಮಾತ್ಮನ ಮಾತು ಸುಳ್ಳಾಗೋದಿಲ್ಲ. ಅದರಿಂದ ಪರಮಾತ್ಮ ಯಾರನ್ನು ಸ್ತೋತ್ರ ಮಾಡಿದ?
ರುದ್ರದೇವರ ಅಂತರ್ಯಾಮಿಯಾದ ತನ್ನ ರೂಪವನ್ನೇ ತಾನು ಸ್ತೋತ್ರ ಮಾಡಿದ, ಅದರ ದುಷ್ಟ ಜನರು ರುದ್ರನನ್ನೇ ಸ್ತೋತ್ರ ಮಾಡಿದ ಅಂತ ತಿಳಿದರು. ರುದ್ರೋ ನಿಶಮ್ಯ, ಈ ಪರಮಾತ್ಮ ಮಾಡಿದ ಸ್ತೋತ್ರವನ್ನು ಕೇಳಿ ರುದ್ರದೇವರು ಒಂದು ಮೀಟಿಂಗ್ ಮಾಡಿದರಂತೆ. ದೇವತೆಗಳನ್ನೆಲ್ಲ ಕರೆಸಿ ಒಂದು ಪ್ರವಚನವನ್ನು ಮಾಡಿದರು. ಏನಂತ, ಸತ್ಯಂ ವದಾಮಿ ಶೃಣುದಾದ್ಯ ವಚೋಮದೀಯಂ, ನಾನು ಒಂದು ಸತ್ಯವನ್ನು ನಿಮ್ಮ ಮುಂದೆ ಹೇಳ್ತೀನಿ, ನೀವೆಲ್ಲರೂ ಕೇಳಿ ಹಾಗೆ ಅಂತ ಉಪನ್ಯಾಸವನ್ನು ಶುರು ಮಾಡಿದರು. ವಿಷ್ಣು ಸಮಸ್ತ ಸುಜನೈ ಪರಮಃ ಅಭ್ಯುಪೇಯ, ಪರಮಾತ್ಮ ಸರ್ವೋತ್ತಮನು, ಎಲ್ಲ ಸಜ್ಜನರಿಂದಲೂ ಕೂಡ ಹೊಂದಲು ಯೋಗ್ಯನಾದವ. ಪರಮಾತ್ಮನನ್ನೇ ಮೊರೆ ಹೊಕ್ಕಬೇಕು, ಪರಮಾತ್ಮನನ್ನೇ ಪೂಜಿಸಬೇಕು, ಎಲ್ಲ ಸಜ್ಜನರು ಈ ರೀತಿಯಾಗಿಯೇ ಮಾಡಬೇಕು. ತತ್ಪ್ರಾಪ್ತಯೇ ಅಹಂ ಅನಿಲೋತ ರಮಾಭ್ಯುಪೇಯ, ಆ ಪರಮಾತ್ಮನನ್ನು ಹೊಂದಬೇಕು ಅಂದರೆ ನಾವೆಲ್ಲ ಅಂದರೆ ಯಾರು? ನಾನು ಅಂದರೆ ರುದ್ರದೇವರು, ಅನಿಲ ಅಂದರೆ ವಾಯುದೇವರು, ರಮೆ ಲಕ್ಷ್ಮೀದೇವಿ, ಇವರೆಲ್ಲ ದ್ವಾರೀಭೂತಾಹ ಅಂತ ಬರೀತಾರೆ. ನಾವೆಲ್ಲ ಒಂದು ಮಾರ್ಗ ಇದ್ದಂಗೆ, ಅಂದರೆ ಪ್ರತಿಮಾಸ್ಥಾನ ಅಂತ ಅರ್ಥ. ನಮ್ಮನ್ನೆಲ್ಲ ಪ್ರತಿಮಾಸ್ಥಾನವಾಗಿ ನೀವಿಟ್ಟು ಪೂಜೆ ಮಾಡಬೇಕು, ಮುಖ್ಯವಾಗಿ ವಿಷ್ಣುವನ್ನೇ ಪೂಜೆ ಮಾಡಬೇಕು ಅಂತ ರುದ್ರದೇವರು ಹೇಳ್ತಾ ಇದ್ದಾರೆ. ಇನ್ನೂ ಹೇಳಿದರು, ಏಷಃ ಹಿ ಅಶೇಷ ನಿಗಮಾರ್ಥ ವಿನಿರ್ಣಯ, ಸರ್ವಶಾಸ್ತ್ರದ ಸಾರ ಇದು. ಸರ್ವ ವೇದಾದಿ ಸಕಲ ಶಾಸ್ತ್ರದ ಸಾರ ಏನು? ವಿಷ್ಣುರೇವ ಪರಮಃ, ವಿಷ್ಣುವೇ ಸರ್ವೋತ್ಕೃಷ್ಟನಾದವ, ನನಗಿಂತಲೂ ಬ್ರಹ್ಮದೇವರಿಗಿಂತಲೂ ರಮೆಗಿಂತಲೂ ಅತೀ ಉತ್ತಮವಾದವ, ಸಕಲ ಜೀವಗಣಾಚ್ಚ, ಎಲ್ಲ ಜೀವರಾಶಿಗಳಿಗಿಂತಲೂ ಉತ್ತಮನಾದವ ವಿಷ್ಣುವೇ. ಹಾಗೆಂತ ಯಾರು ಹೇಳಿದರು? ರುದ್ರದೇವರು ಹೇಳಿದರು. ನಿತ್ಯಂ, ಇದೇನೋ ಇವತ್ತು ಮಾತ್ರ ಉತ್ತಮ, ನಾಳೆ ಮತ್ತೊಬ್ಬರು ಉತ್ತಮರಾಗ್ತಾರೆ ಹಾಗೆ ತಿಳಿಯಬೇಡಿ. ನಿತ್ಯದಲ್ಲೂ ಪರಮಾತ್ಮನೇ ಉತ್ತಮ. 3 ಕಾಲದಲ್ಲೂ, ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ, 3 ಕಾಲದಲ್ಲೂ ಪರಮಾತ್ಮನೇ ಸರ್ವೋತ್ಕೃಷ್ಟನಾದವ, ನನಗಿಂತಲೂ ಬ್ರಹ್ಮದೇವರಿಗಿಂತಲೂ ಲಕ್ಷ್ಮಿಗಿಂತಲೂ ಸಕಲ ಜೀವಗಣಗಿಂತಲೂ ಪರಮಾತ್ಮನೇ ಉತ್ತಮ, ಸರ್ವೋತ್ತಮನಾಗಿದ್ದಾನೆ. ಇದು ನಿಶ್ಚಯವಾದದ್ದು. ಏತದ್ ಅನುಸ್ಮರಧ್ವಂ, ಇದನ್ನು ನೀವು ಸದಾ ಸ್ಮರಣೆಯಲ್ಲಿ ಇಟ್ಟುಕೊಂಡಿರ್ರಿ ಹಾಗೆ ಅಂತ ರುದ್ರದೇವರು ಆದೇಶವನ್ನು ಕೂಡ ಮಾಡಿದರು. ಈ ರೀತಿಯಾಗಿ ಹೇಳಿದಾಗ ರುದ್ರದೇವರು ಕೃಷ್ಣಂ ಪ್ರಣೇಮು ಅತಿವೃದ್ಧ ರಮೇಶ ಭಕ್ತಿಯ ಅಖಿಲ ದೇವಗಣ, ಎಲ್ಲ ದೇವತಾಗಣ, ಎಲ್ಲ ದೇವತೆಗಳು ಕೂಡ ಕೃಷ್ಣನಲ್ಲಿ ಭಕ್ತಿ ಹೆಚ್ಚಾಗಿ ಎಲ್ಲರೂ ಕೂಡ ಕೃಷ್ಣ ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡಿದರು ಭಕ್ತಿಯಿಂದ ಅಂತ ಹೇಳ್ತಾ ಇದ್ದಾರೆ. ಅದರ ತನಕ ಅವರಿಗೆ ಸಂಶಯ ಇತ್ತಂತೆ, ಈ ಕೃಷ್ಣ ವಿಷ್ಣು ಹೌದೋ ಅಲ್ಲವೋ, ಈ ಕೃಷ್ಣ ಸರ್ವೋತ್ತಮ ಹೌದೋ ಅಲ್ಲವೋ ಇತ್ಯಾದಿ ರೂಪವಾದ ಒಂದು ಸಂಶಯ ರುದ್ರದೇವರ ವಾಕ್ಯವನ್ನು ಕೇಳಿ ಮೊದಲೇ ಜ್ಞಾನಿಗಳು, ಆದರೆ ರುದ್ರದೇವರ ಮಾತನ್ನು ಕೇಳಿ ಇನ್ನೂ ದೃಢವಾಗಿ ಜ್ಞಾನವನ್ನು ಪಡೆದು ಪರಮಾತ್ಮನ ಸೇವೆಯನ್ನು ಮಾಡಿದರು ಅಂತ. ಉಕ್ತೈರನ್ಯೈಶ್ಚ ಗಿರಿಶವಾಕ್ಯೈ ತತ್ವವಿನಿರ್ಣಯೈ ಕೃಷ್ಣಸ್ಯೈವ ಗುಣಾಖ್ಯಾನೈ ಪುನರಿಂದ್ರಾದಿದೇವಾಃ ಜ್ಞಾನಾಭಿವೃದ್ಧಮಗಮನ್ ಪುರಾಪಿ ಜ್ಞಾನಿನೋ ಅಧಿಕಂ. ಮೊದಲೇ ಜ್ಞಾನಿಗಳಾಗಿದ್ದರು ಆ ದೇವತೆಗಳು. ಯಾವಾಗ ರುದ್ರದೇವರು ಈ ಮಾತನ್ನು ಆಡಿದರೋ ಅವರಿಗೆ ತಾವು ತಿಳ್ಕೊಂಡದ್ದು ಇನ್ನೂ ದೃಢವಾಗಿ, ಇನ್ನೂ ಭಕ್ತಿ ಅತಿಶಯವಾಯಿತು ಅಂತ ಹೇಳ್ತಾ ಇದ್ದಾರೆ. ಜ್ಞಾನಾಭಿವೃದ್ಧಿ ಅಗಮನ್ ಅಂತ ಬರೀತಾರೆ. ಜ್ಞಾನ ಅಭಿವೃದ್ಧಿ ಆಯಿತು ಅಂತ. ಸರ್ವದೇವೋತ್ತಮಂ ತಂ ಹಿ ಜಾನಂತ್ಯೇವ ಸುರಾಸದ. ಯದ್ಯಪಿ ದೇವತೆಗಳಿಗೆ ಗೊತ್ತು ವಿಷ್ಣುವೇ ಸರ್ವೋತ್ತಮ ಅಂತ. ಅಪರೋಕ್ಷ ಜ್ಞಾನವನ್ನು ಪಡೆದವರೇ ದೇವತೆಗಳು. ಅಪರೋಕ್ಷ ಜ್ಞಾನ ಪಡಿಬೇಕು ಅಂದರೆ ಎಷ್ಟು ಜ್ಞಾನ ಇರಬೇಕು. ಹಾಗಿರುವಾಗ ದೇವತೆಗಳಿಗೆ ಗೊತ್ತಿದೆ ಅದು. ತಥಾಪಿ ತತ್ ಪ್ರಮಾಣಾನಾಂ ಬಹುತ್ವ, ಆ ಪರಮಾತ್ಮನ ಕುರಿತಾದ ಪ್ರಮಾಣಗಳು ಹೇರಳವಾಗಿ ಇದೆ. ಆಪಾತತಃ ಅದು ವಿರುದ್ಧವಾಗಿ ಕಾಣುತ್ತದೆ. ಆಪಾತದ ಮೇಲ್ನೋಟಕ್ಕೆ ಅದು ವಿರುದ್ಧವಾಗಿ ಕಾಣುತ್ತದೆ. ನೋಡಿ, ದಾಸರ ಹೇಳ್ತಾರೆ ನೋಡಿ, ಅಣೋರಣೀಯನ ಮಹತೋ ಮಹೀಯನ ಹಾಗೆ ಅಂತ ಹೇಳ್ತಾರೆ. ಅಪ್ರಮೇಯನ ಆಡಿಸಿದಲೇ ಯಶೋದೆ. ಒಂದೇ ವ್ಯಕ್ತಿ ಸಣ್ಣದಾಗಿಯೂ ಇದ್ದಾನೆ, ಅಣುವಿಗಿಂತ ಅಣು, ಮಹತ್ತಿಗಿಂತ ಮಹತ್. ಸಾಧ್ಯ ಉಂಟಾ? ಸಾಧ್ಯ ಇಲ್ಲ. ಒಂದೇ ವಸ್ತು ಸಣ್ಣದಾಗಿ ಇದ್ದಾನೆ, ದೊಡ್ಡದಾಗಿಯೂ ಇದ್ದಾನೆ. ಸಾಧ್ಯ ಉಂಟಾ? ವಿರುದ್ಧ ಧರ್ಮ ಅದು, ಸಾಧ್ಯನೇ ಇಲ್ಲ. ಆದರೂ ಕೂಡ ಪರಮಾತ್ಮನ ತನ್ನ ಅಚಿಂತ್ಯ ಅದ್ಭುತ ಶಕ್ತಿಯಿಂದ ಏನು ಮಾಡ್ತಾನೆ? ನಮ್ಮ ಕಲ್ಪನೆಗೆ ಮೀರಿದವ.
ದೇವರನ್ನು ಹೀಗೆ ಅಂತ ತಿಳಿಯಲಿಕ್ಕೆ ಬರೋದಿಲ್ಲ. ಈ ರೀತಿಯಾಗಿ ಅನೇಕ ಪ್ರಮಾಣಗಳು ಅದು ಏನು ಮಾಡ್ತದೆ, ಆಪಾತ ಮೇಲ್ನೋಟಕ್ಕೆ ಅದೇನೋ ವಿರೋಧ ಕಂಡಂಗೆ ಕಾಣಿಸ್ತದೆ. ದೇವರ ಜ್ಞಾನ ಸ್ಫುಟವಾಗಿ ಬರೋದೇ ಇಲ್ಲ. ಅದರಿಂದ ದೇವತೆಗಳು ರುದ್ರದೇವರ ಮುಖದಿಂದ ಈ ಮಾತನ್ನು ಕೇಳಿ ಇನ್ನಷ್ಟು ತಾವು ವಿಷ್ಣು ಸರ್ವೋತ್ತಮ ಎನ್ನುವುದನ್ನು ದೃಢಪಡಿಸಿಕೊಂಡ್ರು. ಅವರ ಸಂಶಯ ಎಲ್ಲ ಪರಿಹಾರ ಆಯಿತು ಅಂತ ಹೇಳ್ತಾ ಇದ್ದಾರೆ. ತತಃ ಕೃಷ್ಣಸ್ವರವರಂ ತ್ವತ್ತ ಆದಾಸ್ಯೈತ್ಯಜಃ ಯದುಕ್ತವಾನ್ ಶಿವಂ ಪೂರ್ವಂ ಸತ್ಯಂ ಕರ್ತುಂ ತದಬ್ರವೀತ್. ಮತ್ತೆ ಪರಮಾತ್ಮ ತಾನೇನು ಹಿಂದೆ ಹೇಳಿದ್ದ, ನಾನು ನಿನ್ನನ್ನು ಕುರಿತು ತಪಸ್ ಮಾಡ್ತೇನೆ, ವರವನ್ನು ಬೇಡುತ್ತೇನೆ, ನಿನ್ನಿಂದ ಉತ್ತಮನಾದ ಮಗನನ್ನು ನಾನು ವರವಾಗಿ ಬೇಡುತ್ತೇನೆ ಅಂತ ಏನು ಹಿಂದೆ ಹೇಳಿದ್ದ, ಆ ಮಾತನ್ನು ಸತ್ಯಗೊಳಿಸುವುದಕ್ಕಾಗಿ ತಾನು ರುದ್ರದೇವರ ಹತ್ರ ಕೇಳಿದ ಅಂತ. ಪುತ್ರಂ ದೇಹೀತಿ, ಅಪ್ಪ ನನಗೆ ಮಗ ಬೇಕು ಹಾಗೆ ಅಂತ ಪರಮಾತ್ಮ ಕೇಳಿದನಂತೆ. ಅದಕ್ಕೆ ರುದ್ರದೇವರು ಹೇಳಿದ್ರಂತೆ, ಪೂರ್ವಮೇವ ಸುತಸ್ತವ ಜಾತಃ ಪ್ರದ್ಯುಮ್ನ ನಾಮ ಯಹ ಸಹ ಮದ್ದತ್ತಃ ಪ್ರವಾದತಃ. ಸ್ವಾಮಿ, ನಿನ್ನ ಚೇಷ್ಟೆ, ನಿನ್ನ ವಿಡಂಬನೆ ಯಾರಿಗೆ ಗೊತ್ತಾಗ್ತದೆ? ಹಿಂದೇನೇ ನೀನು ಒಂದು ಸಲ ಯುದ್ಧದಲ್ಲಿ ನಿನ್ನ ಹೊಟ್ಟೆಯಿಂದ ಪ್ರದ್ಯುಮ್ನ ಎನ್ನುವವನನ್ನು ನಿನ್ನ ಮಗನಾಗಿ ಮಾಡಿಸ್ಕೊಂಡಿದ್ದು. ಯಾರದು? ಕಾಮನ ಅವತಾರ. ಕಾಮನೇ ಪ್ರದ್ಯುಮ್ನಾಗಿ ಪರಮಾತ್ಮನ ಉದರದಲ್ಲಿ ಇದ್ದದ್ದು. ಅವನು ಈಗಾಗಲೇ ಒಂದು ಬಾರಿ ಜರಾಸಂಧನ ಜೊತೆಗೆ ಯುದ್ಧ ಸಂದರ್ಭದಲ್ಲಿ ಒಂದು ಸಾರಿ ಪರಮಾತ್ಮ ಆ ರೀತಿಯಾಗಿ ಅವನನ್ನು ಹೊರಗೆ ತಂದು ಯುದ್ಧವನ್ನು ಮಾಡಿಸಿ ಮತ್ತೆ ಅವನನ್ನು ತನ್ನ ಉದರದಲ್ಲಿ ಸೇರಿಸಿಕೊಂಡಿದ್ದಾನೆ. ಈ ರೀತಿಯಾಗಿ ನಿನಗೆ ಮೊದಲೇ ಮಗು ಆದವ ಯಾರು? ಪ್ರದ್ಯುಮ್ನ. ಅವನೇ ನನ್ನಿಂದ ಕೊಡಲ್ಪಟ್ಟ ಮಗ ಅಂತ ಇರಲಿ. ಇದು ಲೋಕರೀತಿಯ ಅಟ್ಟೆ. ವಾಸ್ತವಿಕವಾಗಿ ನಿನಗೆ ಕೊಡಲಿಕ್ಕೆ ನಾನ್ಯಾರು? ನೀನೇ ಸರ್ವತಂತ್ರ ಸ್ವತಂತ್ರ. ಹಾಗೆ ಅಂತ ರುದ್ರದೇವ. ಆದರೂ ಒಂದು ಲೋಕದ ರೀತಿಯಿಂದ ಮಗು ಬೇಕು ಅಂತ ಕೇಳ್ತಾ ಇದೆಯಾ, ಅಸುರ ಜನ ಮೋಹಕ್ಕಾಗಿ ಅಂತ ಏನಿಲ್ಲ, ಏನು ರುದ್ರದೇವರು ಏನು ಹೇಳಕ್ಕೆ ಹೋಗಿಲ್ಲ. ಅದನ್ನೆಲ್ಲ ಆಚಾರ್ಯರು ನಿರ್ಣಯದಲ್ಲಿ ಹೇಳಿದ್ದಾರೆ. ಅದರಿಂದ ಲೋಕದ ರೀತಿಯಿಂದ ಆಯಿತು, ನನಗೆ ನಾನು ಮಗು ಕೊಟ್ಟಂತೆ ಆಗಲಿ. ಯಾರು ಇವರು? ರುದ್ರದೇವರು ಅದನ್ನು ಹೇಳ್ತಾ ಇದ್ದ. ಪುರಾದಗ್ಧೋ ಮಯ ಕಾಮಃ, ಹಿಂದೆ ನಾನು ಯಾರನ್ನು ಸುಟ್ಟಾಕಿದ್ದೆ, ಕಾಮನನ್ನು ಸುಟ್ಟಾಕಿದವರು. ಕಾಮಹರ ಅಂತ ರುದ್ರದೇವರಿಗೆ ಒಂದು ಹೆಸರು ಇದೆ. ಆ ರೀತಿಯಾಗಿ ನಾನು ಯಾರನ್ನು ಸುಟ್ಟಾಕಿದೆ, ಆಗ ರತಿದೇವಿ, ಆ ಕಾಮನ ಹೆಂಡತಿಯಾದ ರತಿದೇವಿ ನನ್ನಲ್ಲಿ ಪ್ರಾರ್ಥನೆ ಮಾಡಿದರಂತೆ, ನನಗೆ ಪತಿಯನ್ನು ಕೊಡ್ರಿ, ಅನುಗ್ರಹ ಮಾಡ್ರಿ ಅಂತ ಪ್ರಾರ್ಥನೆ ಮಾಡಿದರಂತೆ. ದೇಹಿ ಕಾಂತಂ ಮಮ ಇತ್ಯೇವ. ಆಗ ನಾನು ಅವಳಿಗೆ ಒಂದು ಮಾತನ್ನು ಹೇಳಿದೆ, ಉತ್ಪತ್ಸ್ಯತೆ ವಾಸುದೇವಾತ್ ಯದಾ ತಂ ಪತಿಂ ಆಪ್ಸ್ಯಸಿ. ಈ ನಿನ್ನ ಪತಿಯಾದವ ವಾಸುದೇವನಿಂದ, ಅಂದರೆ ವಸುದೇವ ಮಗನಾದ ಕೃಷ್ಣಾವತಾರದಲ್ಲಿ ನಿನಗೆ ಅವನು ಮತ್ತೆ ಹುಟ್ಟಿ ಬರ್ತಾನೆ, ಆಗ ನೀನು ಅವನನ್ನು ಪತಿಯಾಗಿ ಪಡಿ ಹಾಗೆ ಅಂತ ನಾನು ರತಿದೇವಿಗೆ ಮಾತು ಕೊಟ್ಟಿದ್ದೆ. ಇತ್ಯತಃ ಅಸೌ ಮಯಾ ದತ್ತಃ ಇವ. ಅದರಿಂದ ಸ್ವಾಮಿ, ಆ ಕಾಮನನ್ನೇ ನಿನ್ನ ಮಗನಾಗಿ ಪಡಿ, ಪ್ರದ್ಯುಮ್ನ ಎನ್ನುವ ಹೆಸರಿನಲ್ಲಿ ಬರ್ತಾನೆ. ತ್ವದಾಜ್ಞೆಯ, ನಿನ್ನ ಆಜ್ಞೆಯಂತೆ ಇದಾಗಲಿ ಹಾಗೆ ಅಂತ ಹೇಳಿ ರುದ್ರದೇವರು ಹೇಳ್ತಾರೆ, ದಾಸೋಸ್ಮಿ ತವ ದೇವೇಶ. ದೇವೇಶ, ದೇವತೆಗಳಿಗೆಲ್ಲ ಒಡೆಯನಾದ ಸ್ವಾಮಿ, ನಾವೆಲ್ಲ ನಿಮ್ಮ ದಾಸರು. ನೋಡಿ, ದಾಸೋಹಂ ಕೋಶಲೇಂದ್ರಸ್ಯ ಅಂತ ಹನುಮಂತ ದೇವರು ರಾಮಾಯಣ ಸಂದರ್ಭದಲ್ಲಿ ರಾವಣನ ಹತ್ರ ಹೇಳಿದ್ದನ್ನು ನಾವು ಕೇಳಿದ್ದೇವೆ. ಇಲ್ಲಿ ರುದ್ರದೇವರು ಕೂಡ ಸ್ವತಃ ತಾವೇ ಹೇಳ್ತಾ ಇದ್ದಾರೆ, ದಾಸೋಸ್ಮಿ ತವ ದೇವೇಶ ಪಾಹಿಮಾಂ ಶರಣಾಗತಂ, ನಿನಗೆ ಶರಣು ಬಂದಿದ್ದೇವೆ, ನಮ್ಮನ್ನೆಲ್ಲ ರಕ್ಷಣೆ ಮಾಡು ಅಂತ ಇತ್ಯುಕ್ತ ಈ ರೀತಿಯಾಗಿ ಹೇಳಿ ಪರಮಾತ್ಮನಿಗೆ ಮತ್ತೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ಇಷ್ಟಾದ ಮೇಲೆ ದೇವತೆಗಳ ಹತ್ರ ಮತ್ತು ಹೇಳಿದರಂತೆ ರುದ್ರದೇವರು, ಯದರ್ಥಮೇಷ ಆಯಾತಃ ಕೇಶವ ಶೃಣುತ ಅಮರಾಹ. ಎಲೆ ದೇವತೆಗಳೇ, ಈ ಪರಮಾತ್ಮ ಯಾಕೆ ಬಂದಿದ್ದಾನೆ ನನ್ನ ಹತ್ರ ಹಾಗೆಂಬುದನ್ನು ನಾನು ನಿಮಗೆ ಬಿಡಿಸಿ ಹೇಳ್ತೇನೆ, ಕೇಳಿ ಹಾಗೆ ಅಂತ. ಯಹ ಅಸುರ ವಕ್ರನಾಮ ಆಸೀತ್ ಅವಧ್ಯ ಬ್ರಹ್ಮಣೋವರಾತ್ ತದಾ ಜಾತಾತ್ ವಾಸುದೇವ ಪುತ್ರಾತ್ ಕಾಮಾದೃತೆ ಕ್ವಚಿತ್. ಹಿಂದೆ ವಕ್ರಾಸುರ ಅಂತ ಒಬ್ಬ ಇದ್ದ. ಯಾರು? ವಕ್ರಾಸುರ. ಅವನಿಗೆ ಬ್ರಹ್ಮದೇವರ ವರ ಇತ್ತಂತೆ. ಏನು? ಕಾಮನನ್ನು ಬಿಟ್ಟು ಇನ್ನು ಯಾರಿಂದಲೂ ನೀನು ಸಾಯೋದಿಲ್ಲ ಹಾಗೆ. ಯಾಕೆ? ಈಗಾಗಲೇ ಕಾಮನನ್ನು ಭಸ್ಮ ಮಾಡಿ ಆಗಿದೆ. ಅದರಿಂದ ಅವನೇನು ತಿಳ್ಕೊಂಡ, ಕಾಮದೇವರು ಬರೋದಿಲ್ಲ ಅಂತ ತಿಳ್ಕೊಂಡ್ಬಿಟ್ಟ. ಅದರಿಂದ ಏನು ಮಾಡಿದ? ಬ್ರಹ್ಮದೇವರನ್ನು ತಪಸ್ ಮಾಡಿ ನಾನು ಕಾಮನಿಂದ
ಸಾಯಬೇಕು ಹಾಗೆ ಅಂತ ವರ ಪಡೆದಿದ್ದ. ಅದರಿಂದ ಪರಮಾತ್ಮ ಏನು ಮಾಡಿದ, ಅವನನ್ನು ಉದರದಿಂದ ಹೊರಗೆ ತಂದು ತದಾ ಎಲ್ಲಿ ಬದರಿಯಲ್ಲಿ ಇರುವಾಗ ಆ ಪ್ರದ್ಯುಮ್ನನನ್ನು ಪರಮಾತ್ಮನೇ ಹೊರಗೆ ತಂದು ಏನು ಮಾಡಿದ, ಆ ಹಸುರನನ್ನು ಸಂಹಾರ ಮಾಡಿದ್ದಾನೆ. ತಮ್ ಹಂತುಮೇವ ಪುತ್ರಂ ಸ್ವಂ ಪ್ರದ್ಯುಮ್ನಂ ಉದರೇ ಅರ್ಪ್ಯಚ ಆಯಾತ ಈವ. ತನ್ನ ಉದರದಲ್ಲೇ ಆ ಪ್ರದ್ಯುಮ್ನನನ್ನು ಇಟ್ಟುಕೊಂಡೇ ಪರಮಾತ್ಮ ಇಲ್ಲಿ ಬಂದಿದ್ದು. ಹಾಗಾದರೆ ಏನಾಯಿತು, ಮೊದಲೇ ನಿರ್ಣೀತವಾದ ವಿಷಯ, ತನ್ನ ಮಗನಾಗಿ ಪ್ರದ್ಯುಮ್ನನನ್ನು ಪಡೀಬೇಕು ಅಂತ ನಿರ್ಣೀತವಾದ ವಿಷಯ. ಪರಮಾತ್ಮ ಆ ಪ್ರದ್ಯುಮ್ನನನ್ನು ಉದರದಲ್ಲಿ ಇಟ್ಕೊಂಡೇ ಬಂದಿದ್ದಾನೆ. ಹೀಗೆ ಬಂದಿದ್ದಾನೆ. ದದಾಹ ಸೋದರಾಸುತಂ ನಿಸ್ಸಾರಯಿತ್ವ ಕಕ್ಷಂ ಚ ದಗ್ಧಂ ಪಶ್ಯತ ದೇವತಾಹ. ಬಂದು ಏನು ಮಾಡಿದ ಪರಮಾತ್ಮ, ಆ ವಕ್ರ ಎನ್ನುವ ಅಸುರ ಈ ಕಾಡಿನಲ್ಲಿ ಇದ್ದ ಅಂತ ಒಂದು ಕಾಡನ್ನು ತೋರಿಸ್ತಾರೆ. ಈ ಕಾಡನ್ನು ತೋರಿಸಿ ನೋಡಿ, ಪರಮಾತ್ಮ ತನ್ನ ಉದರದಿಂದ ಪ್ರದ್ಯುಮ್ನನ್ನು ಹೊರಗಾಕಿ ಆ ಪ್ರದ್ಯುಮ್ನ ಒಂದು ಜ್ವಾಲಾಮಾಲಾ ಕರಾಲೇನ ಸ್ವತೇಜೋ ವರ್ಧಿತೇನ ಚ ಪ್ರದ್ಯುಮ್ನೇನೈವ. ಜ್ವಾಲಾಮಾಲ ಭಯಂಕರವಾದ ಒಂದು ಜ್ವಾಲೆಯಂತೆ ಅವನು ಹೊರಗೆ ಬಂದು ಆ ಪ್ರದ್ಯುಮ್ನ ಇಡೀ ಕಾಡನ್ನು ಸುಟ್ಟಾಕಿದ್ದಾನೆ. ಅದರಿಂದ ಆ ವಕ್ರ ಎನ್ನುವ ಅಸುರ ಮೃತನಾದ. ನೋಡಿ ದೇವತೆಗಳೇ, ನೋಡಿ ಈ ಕಾಡು ಈಗಲೂ ದಗ್ಧವಾಗ್ತಾ ಇದೆ. ಇದು ಯಾರು ಮಾಡಿದ್ದು? ಇದು ಪರಮಾತ್ಮ ತನ್ನ ಉದರದಲ್ಲಿ ತಂದ ಪ್ರದ್ಯುಮ್ನನಿಂದ ಆದ ಕೆಲಸ ಇವೆಲ್ಲ. ಮಾಡಿ ಪರಮಾತ್ಮ ಏನು ಮಾಡಿದ, ಆ ಪ್ರದ್ಯುಮ್ನನನ್ನು ಮತ್ತೆ ಒಳಗೆ ವಾಪಸ್ ಇಟ್ಕೊಂಡ್ಬಿಟ್ಟು ನನ್ನ ಹತ್ರ ಏನು ಕೇಳ್ತಾನೆ, ಪುತ್ರಂ ದೇಹಿ ಅಂತ ಕೇಳ್ತಾನೆ. ಅದರಿಂದ ಇದು ನಿಜ ಅಂತ ತಿಳಿಯಬೇಡಿ, ಇದೆಲ್ಲ ಪರಮಾತ್ಮನ ಲೀಲೆ. ಇದು ಅಸುರ ಜನ ಮೋಹಕ್ಕಾಗಿ ಪರಮಾತ್ಮ ಈ ರೀತಿಯಾದ ಕೆಲಸಗಳನ್ನು ಮಾಡುತ್ತಾನೆ ಅಂತ. ತಂ ದೈತ್ಯಂ ದಗ್ಧ್ವಾ ವನಸಮನ್ವಿತಂ ಪುನಶ್ಚ ಸೋದರೇ ಪುತ್ರಂ ಸ್ಥಾಪಯಾಮಾಸ ಕೇಶವ. ಆ ಪ್ರದ್ಯುಮ್ನ ಬಂದು ಹೊರಗೆ ಬಂದು ಕಾಡನ್ನು ಸುಟ್ಟು ಮತ್ತೆ ಅವನನ್ನು ತನ್ನ ಉದರದಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾನೆ. ಸದ್ಯೋಗರ್ಭಂ ಪುನಸ್ತಂಚ ರುಕ್ಮಿಣ್ಯಾಂ ಜನಯಿಷ್ಯತಿ. ಮತ್ತು ರುದ್ರದೇವರು ಹೇಳಿದರು, ಈ ಪ್ರದ್ಯುಮ್ನನ್ನೇ ಪರಮಾತ್ಮ ರುಕ್ಮಿಣಿಯಲ್ಲಿ ಇಟ್ಟು ಮತ್ತೆ ರುಕ್ಮಿಣಿಯ ಮಗ ಅಂತ ಅವನು ಪ್ರದ್ಯುಮ್ನಾಗಿ ಬರ್ತಾನೆ. ಬಂದ ಕೂಡಲೇ ಕ್ಷಣ ಮಾತ್ರೇನ ಯುವಾಚ ಭವಿಷ್ಯತಿ. ಹೇಗೆ ಈಗ ಕಾಡನ್ನು ದಹನ ಮಾಡಬೇಕು ಅಂದರೆ ಹುಟ್ಟಿದ ಕೂಡಲೇ ಅವನೇನಾದ, ಯುವಕನಾಗಿ ಅಗ್ನಿಯಂತೆ ರೂಪವನ್ನು ತಾಳಿ ಇಡೀ ಕಾಡನ್ನು ಸುಟ್ಟಾಕಿದ. ಒಂದು ಹುಟ್ಟಿದ ಕೂಡಲೇ ಏನಾಗ್ತಾನೆ, ಯುವಕನಾಗ್ತಾನೆ ಅವನು. ಇಲ್ಲಿ ಹೇಗೆ ಆದನೋ ಅದೇ ರೀತಿಯಾಗಿ ರುಕ್ಮಿಣಿಯಲ್ಲಿ ಹುಟ್ಟಿದ ಕೂಡಲೇ ಇವನೇನಾಗ್ತಾನೆ, ಯುವಕನಾಗಿಬಿಡ್ತಾನೆ. ಯುವಕನಾಗಿ ಶಂಬರಾಸುರನನ್ನು ಸಂಹಾರ ಮಾಡಲಿಕ್ಕಿದ್ದಾನೆ ಅಂತ ಇಷ್ಟು ಎಲ್ಲ ವಿಚಾರವನ್ನು ಕೂಡ ರುದ್ರದೇವರು ಹೇಳ್ತಾ ಇದ್ದಾರೆ. ದೃಷ್ಟಮೇತನ್ ನಾರದಾದ್ಯೈ ಮುನಿಭಿಃ ಸರ್ವಮೇವಚ. ಅಲ್ಲ, ಇದಕ್ಕೆಲ್ಲ ನೀವು ರುದ್ರದೇವರೇ ನೀವು ಹೇಳ್ತಾ ಇದ್ದೀರಿ, ಇದು ಸತ್ಯವೋ ಸುಳ್ಳೋ ನಾವು ಹೆಂಗೆ ನಂಬೋದು ಹಾಗೆ ಅಂತ ನೀವು ಸಂಶಯ ಪಡಬೇಡಿ. ನಾರದಾದಿ ಯೋಗಿಗಳು ಇದನ್ನೆಲ್ಲ ಕಂಡಿದ್ದಾರೆ. ಈ ಪ್ರದ್ಯುಮ್ನ ಹೊರಗೆ ಬಂದದ್ದು, ಕಾಡಿನ ರೂಪದಲ್ಲಿ ಇದ್ದ ಆ ಅಸುರನನ್ನು ಸಂಹಾರ ಮಾಡಿದ್ದು, ಮತ್ತೆ ಕೃಷ್ಣ ಅವರನ್ನೆಲ್ಲ ಪ್ರದ್ಯುಮ್ನನನ್ನು ಒಳಗೆ ಹಾಕ್ಕೊಂಡದ್ದು, ಇದನ್ನೆಲ್ಲ ಕಂಡ ನಾರದಾದಿ ಯೋಗಿಗಳು ಇದ್ದಾರೆ. ಜ್ಞಾನಿ ಪ್ರತ್ಯಕ್ಷಕ್ಕೆ ಗೊತ್ತಿರುವ ವಿಚಾರ ಇದು. ಏನೋ ಅನ್ಯತಾ ಹೇಳ್ತೀನಿ ಅಂತ ಯಾರು ಭಾವಿಸಬಾರದು. ಏವಂ ಕ್ರೀಡತ್ಯಯಂ ದೇವ. ಪರಮಾತ್ಮ ಈ ರೀತಿಯಾಗಿ ಆಟವನ್ನು ಆಡುವವನು. ದೇವ ಪೂರ್ಣೈಶ್ವರ್ಯೇನ ಕೇವಲಂ ಯುಕ್ಯುಕ್ತೆ ಕೇಶವಂ ನೇಮೋ ದೇವಾ ಶಕ್ರಪುರೋಗಮ. ಈ ರೀತಿಯಾಗಿ ರುದ್ರದೇವರು ಹೇಳಿದಾಗ ಮತ್ತೆ ಇಂದ್ರಾದಿ ದೇವತೆಗಳೆಲ್ಲ ಪರಮಾತ್ಮನಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದರು ಅಂತ. ತಥೋ ಹರಿರ್ಬ್ರಹ್ಮ ಸುರೇಂದ್ರ ಮುಖ್ಯೈಃ ಸುರೈಸ್ತುತೋ ಗರುಡ ಸ್ಕಂದ ಸಂಸ್ಥಃ ಪುನಃ ಪುನಃ ಪ್ರಣತಃ ಶಂಕರೇನ ಸ್ತುತಸ್ತೃತೀಯೇನ್ನಿ ನಿಜಾಂಪುರಿ ಮಗಾತ್. ಈ ರೀತಿಯಾಗಿ ಬ್ರಹ್ಮ, ರುದ್ರ, ಇಂದ್ರ ಮೊದಲಾದ ಎಲ್ಲ ದೇವತೆಗಳು ಕೂಡ ಪರಮಾತ್ಮನನ್ನು ಮತ್ತೆ ಮತ್ತೆ ಸ್ತೋತ್ರ ಮಾಡಿದರಂತೆ. ಪರಮಾತ್ಮನು ಕೂಡ ಗರುಡನ ಸ್ಕಂದವನ್ನು, ಭುಜವನ್ನು ಏರಿ ತನ್ನ ಪಟ್ಟಣಕ್ಕೆ 3ನೇ ದಿವಸ, ತಪಸ್ಸಿಗೆ ಅಂತ ಬಂದು ಎಷ್ಟು ದಿವಸ ಆಯಿತು, 3ನೇ ದಿವಸ ಪರಮಾತ್ಮ ವಾಪಸ್ ದ್ವಾರಕಾ ಪಟ್ಟಣಕ್ಕೆ ಬಂದ ಅಂತ ಇಷ್ಟು ಹೇಳ್ತಾ ಇದ್ದಾರೆ. ಆಗ ಕೃಷ್ಣ ಯಾವಾಗ ಕೈಲಾಸ ಯಾತ್ರೆ ಮಾಡಿದನೋ, ಅಂದರೆ ಬದರಿಕಾಶ್ರಮಕ್ಕೆ ಬಂದನೋ, ಆಗ ಇಲ್ಲಿ ದ್ವಾರಕಾ ಪಟ್ಟಣದಲ್ಲಿ ಏನಾಯಿತು, ಅಲ್ಲಿ ಒಂದು ಕೆಡುಕಾಯಿತು. ಅದನ್ನು ಹೇಳ್ತಾ ಇದ್ದಾರೆ. ಕೃಷ್ಣೇ ಪ್ರಯಾತೆ ನಿಲಯಂ ಪುರದ್ವಿಷೋ ರಾತ್ರೌ ಪೌಂಡ್ರೋ ವಾಸುದೇವ ಸಮಾಗಾತ್
ಸಹೈಕಲವ್ಯೇನ ನಿಜೇನ ಮಾತುಃ ಪಿತ್ರಾ ತಥಾ ಅಕ್ಷೌಹಿಣೀಕತ್ರಯೇನ. ಯಾವಾಗ ಪರಮಾತ್ಮ ಶಿವನ ನಿಲಯ ಅಂದರೆ ಕೈಲಾಸಕ್ಕೆ ಹೋಗಿದ್ದನೋ ಆ ರಾತ್ರಿಯಲ್ಲೇ ಮಾತುಃ ನಿಜಪಿತ್ರ, ತಾಯಿಯ ತಂದೆ ಅಂದರೆ ಕಾಶಿರಾಜ ಅಂತ, ಅಂದರೆ ಪೌಂಡ್ರಕ ವಾಸುದೇವ ತನ್ನ ಮಾತಾಮಹನಾದ ಕಾಶಿರಾಜನ ಜೊತೆಗೆ 3 ಅಕ್ಷೌಹಿಣಿ ಸೈನ್ಯವನ್ನು ಕಟ್ಟಿಕೊಂಡು ದ್ವಾರಕಾಪಟ್ಟಣಕ್ಕೆ ಯುದ್ಧಕ್ಕಾಗಿ ಬಂದಿದ್ದಾನೆ. ಕೃಷ್ಣ ಆಗ ಇದ್ದಿಲ್ಲ. ಕೈಲಾಸ ಯಾತ್ರೆಗೆ ಹೋಗಿದ್ದಾಗ ಪೌಂಡ್ರಕ ವಾಸುದೇವ, ಯಾರವನು? ವಸುದೇವನ ಮಗನೇ, ಕೃಷ್ಣನ ಸಹೋದರ. ಅಂದರೆ ವಸುದೇವನಿಗೆ ಅನೇಕ ಮಡದಿಯರಿದ್ದರು. ದೇವಕಿಯಲ್ಲಿ ಹುಟ್ಟಿದವ ಕೃಷ್ಣ ಅಂತ ಆದರೆ ಬೇರೆ ಇನ್ನೊಂದು ಹೆಂಡತಿಯಲ್ಲಿ ಹುಟ್ಟಿದವರು ಈ ಪೌಂಡ್ರಕ ವಾಸುದೇವ ಅಂತ, ಕಾಶಿರಾಜನ ಮಗಳಲ್ಲಿ ಹುಟ್ಟಿದವ ಅಂತ. ಅದರಿಂದ ಅವನು ಕಾಶಿಯಲ್ಲೇ ಇದ್ದ. ಅವನು ತನ್ನ ಮಾತಾಮಹನಾದ ಕಾಶಿರಾಜನ ಜೊತೆಗೆ ಯುದ್ಧಕ್ಕಾಗಿ ಬರ್ತಾ ಇದ್ದಾನೆ 3 ಅಕ್ಷೌಹಿಣಿ ಸೈನ್ಯವನ್ನು ತೆಗೆದುಕೊಂಡು. ಮತ್ತು ಏಕಲವ್ಯ ಅವನು ಒಂದು ಮಹಾನೀಚ ದೈತ್ಯ. ಅವನು ಯುದ್ಧಕ್ಕೆ ಬಂದ, ಅವನ ಜೊತೆಗೆ ಬಂದ. ಪುರಿಂ ಪ್ರಭಂಜಂತ ಮಮಂ ವಿದಿತ್ವಾ ಸರಾಮ ಶೈನೇಯ ಯದು ಪ್ರವೀರಾಃ ಸಂಯೋಧಯಾಮಾಸು ಅಭ್ಯವರ್ಷನ್ ಶರೈ ನಿಷಾದಾಧಿಪ ಏಕಲವ್ಯಃ. ಆ ಪೌಂಡ್ರಕ ವಾಸುದೇವ ಬಲರಾಮ ಮತ್ತು ಸಾತ್ಯಕಿ ಮತ್ತು ಕೆಲವು ಯದುಪ್ರವೀರರು ಅಂದರೆ ಯಾದವ ಶ್ರೇಷ್ಠರು ಅವರೆಲ್ಲರ ಜೊತೆಗೆ ಯುದ್ಧವನ್ನು ಮಾಡ್ತಾ ಇದ್ದಾರೆ. ಆಗ ನಿಷಾದಾನಾಂ ಅಧಿಪಃ, ಬೇಡರ ಒಡೆಯ ಯಾರು? ಆ ಏಕಲವ್ಯ. ಆ ಏಕಲವ್ಯ ಅನೇಕವಾದ ಬಾಣಗಳಿಂದ ಮಳೆಯನ್ನು ಸುರಿಯುವಂತೆ ಬಾಣಗಳನ್ನು ಸುರಿಸಿದ. ತದಸ್ತ್ರಶಸ್ತ್ರೈ ಸಹಸಾ ವಿಷಣ್ಣ. ಆ ಬಾಣದಿಂದ ಅಸ್ತ್ರದಿಂದ ಚೆನ್ನಾಗಿ ಏಟು ತಿಂದವರಾಗಿ ಯದುಪ್ರವೀರರೆಲ್ಲ ಏನು ಮಾಡಿದರು? ಬಲರಾಮ ಮತ್ತು ಸಾತ್ಯಕಿ ಜೊತೆಗೆ ಸಮಾವಿಶತ್ ಸ್ವಾಂ ಪುರಮೇವ ಸರ್ವೇ, ಎಲ್ಲರೂ ಕೂಡ ತಮ್ಮ ಪುರಕ್ಕೆ ಒಳಗೆ ವಾಪಸ್ ಹೋದರಂತೆ. ಆ ಏಕಲವ್ಯನನ್ನು ಎದುರಿಸೋದು ಅಷ್ಟು ಕಷ್ಟವಾಗಿತ್ತು ಅಂತ, ಅಷ್ಟು ಬಾಣಗಳನ್ನು ಅಸ್ತ್ರಶಸ್ತ್ರದಿಂದ ಅವನು ಪೀಡೆಯನ್ನು ಕೊಟ್ಟ ಅಂತ ಹೇಳ್ತಾ ಇದ್ದಾರೆ. ಆಗ ಸ್ವಲ್ಪ ಹೊತ್ತಾಯಿತು, ರಾತ್ರಿ ಹೊತ್ತು ವಾಪಸ್ ತಮ್ಮ ಎಲ್ಲ ಪಟ್ಟಣಕ್ಕೆ ಹೋಗಿ ಸ್ವಲ್ಪ ಹೊತ್ತು ಬಿಟ್ಟು ಪುನಃ ಎಲ್ಲರೂ ವಾಪಸ್ ಬಂದರಂತೆ. ಉರುದೀಪಿಗಾ ಅಗ್ರೇ ಸಮಾದಾಯ, ದೊಡ್ಡ ದೊಡ್ಡ ಕೊಳ್ಳಿ ದೀಪಗಳನ್ನೆಲ್ಲ ಹಿಡ್ಕೊಂಡು ಯುದ್ಧಕ್ಕಾಗಿ ರಾತ್ರಿ ಹೊತ್ತಿನಲ್ಲೇ ಎಲ್ಲರೂ ಬಂದರು. ಯಾರು? ಬಲರಾಮ, ಸಾತ್ಯಕಿ ಮುಂತಾದವರೆಲ್ಲ ಬಂದರು. ಆತ್ತಶಸ್ತ್ರ, ಹೇಗೆ ಸಿಂಹ ತಮ್ಮ ಗುಹೆ ಒಳಗೆ ಹೋಗಿ ಸ್ವಲ್ಪ ಹೊತ್ತು ಬಿಟ್ಟು ವಾಪಸ್ ಬರುತ್ತದಲ್ಲ, ಅದೇ ರೀತಿಯಾಗಿ ವಾಪಸ್ ಬಂದರು ಅಂತ ಹೇಳ್ತಾ ಇದ್ದಾರೆ. ಆಗ ಏಕಲವ್ಯಂ ರಥೇನ ರಾಮ, ಏಕಲವ್ಯನಿಗೂ ಬಲರಾಮನಿಗೂ ಯುದ್ಧ. ಶೈನೇಯ ಅಂದರೆ ಸಾತ್ಯಕಿಗೂ ಪೌಂಡ್ರಕ ವಾಸುದೇವನಿಗೂ ಯುದ್ಧ ಆಯಿತು. ಅಯುಧ್ಯತಾಂ ತೌ ಸಾತ್ಯಕಿ ಪೌಂಡ್ರಕಶ್ಚ ತಥೋನ್ಯೋನ್ಯಂ ವಿರತಂ ಚಕ್ರತುಃ. ಆ ಸಾತ್ಯಕಿ ಮತ್ತು ಪೌಂಡ್ರಕ ಎಷ್ಟು ಬಲಿಷ್ಠರಿದ್ದರು ಅಂದರೆ ಪರಸ್ಪರ ಯುದ್ಧ ಮಾಡಿ ಪರಸ್ಪರ ರಥವನ್ನು ನಾಶ ಮಾಡಿದರು. ಸಾತ್ಯಕಿ ರಥವನ್ನು ಪೌಂಡ್ರಕ ವಾಸುದೇವನ ರಥವನ್ನು ಸಾತ್ಯಕಿ ಅವರು ನಾಶ ಮಾಡಿದರು ಅಂತ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಅವರು ಗದಾಯುದ್ಧವನ್ನು ಮಾಡಿದರು ಅಂತ. ತದನಂತರ ಬಲರಾಮ ಮತ್ತು ಏಕಲವ್ಯ ಅವರು ಕೂಡ ಯುದ್ಧ ಮಾಡಿ ಪರಸ್ಪರ ರಥವನ್ನು ಧ್ವಂಸ ಮಾಡಿ ಅವರು ಕೂಡ ಗದಾಯುದ್ಧವನ್ನು ಮಾಡ್ತಾ ಇದ್ದರು. ಆಗ ಏನಾಯಿತು? ತಸ್ಮಿನ್ ಕಾಲೇ ಕೇಶವೋ ವೈನತೇಯ ಮಾರುಹ್ಯ ಆ ಸಂದರ್ಭದಲ್ಲಿ ಪರಮಾತ್ಮ ಗರುಡ ವಾಹನನಾಗಿ ಕೈಲಾಸ ಯಾತ್ರೆಯನ್ನು ಮುಗಿಸಿಕೊಂಡು ವಾಪಸ್ ಬರ್ತಾ ಇದ್ದ. ನೋಡಿ, ನಾವು ಈಗ ಗೊತ್ತಾಗ್ತದೆ, ಕೃಷ್ಣ 12 ವರ್ಷ ಮಾಡಬೇಕಾದ ತಪಸ್ಸನ್ನು ಒಂದೇ ದಿವಸದಲ್ಲಿ ಯಾಕೆ ಮುಗಿಸಿದ? ಅಲ್ಲಿ ನಮಗೆ ಗೊತ್ತಾಗಿಲ್ಲ. ನೋಡಿ, ಈಗ ಗೊತ್ತಾಗ್ತದೆ. ಇಲ್ಲಿ ಯುದ್ಧ ನಡೀತಾ ಇದೆ. ದ್ವಾರಕಾದಲ್ಲಿ ಪೌಂಡ್ರಕ ವಾಸುದೇವ ಯುದ್ಧಕ್ಕೆ ಅಂತ ಬಂದಿದ್ದಾನೆ. ಅದರಿಂದ ಪರಮಾತ್ಮ ತಾನೇನು ಇಚ್ಛೆಪಟ್ಟಿದ್ದ ಅದರ ಪ್ರಕಾರನೇ ಎಲ್ಲವೂ ಆಗ್ತಾ ಇರೋದು. ಅದರಿಂದ ಒಂದು ದಿವಸ ಅಷ್ಟೇ ತಪಸ್ಸು, ಮತ್ತು 3ನೇ ದಿವಸ ವಾಪಸ್ ದ್ವಾರಕೆಗೆ ಬಂದಾಗ ಇಲ್ಲಿ ಈ ರೀತಿಯಾಗಿ ಆಗ್ತಾ ಇದ್ದದನ್ನು ಕಂಡ.
ದೃಷ್ಟ್ವಾ ಕೃಷ್ಣಂ ಹರ್ಷ ಸಂಬೋಧಿತಾತ್ಮ ರಾಮ. ಕೃಷ್ಣನನ್ನು ನೋಡಿದ ಕೂಡಲೇ ಬಲರಾಮನಿಗೆ ಎಲ್ಲಿಂದಲೋ ಒಂದು ಉರುಪು ಬಂತು. ಏನಾರು ಮಾಡಿ ಏಕಲವ್ಯನನ್ನು ಸಂಹಾರ ಮಾಡಬೇಕು ಅಂತ ಬಲರಾಮ ದೇವರು ಏನು ಮಾಡಿದವು? ಉದ್ಯಮ್ಯ ದೌರ್ವ್ಯಾಂಸ ಗದಾಂಜಬೇನ, ಕೈಯನ್ನು ಮೇಲಕ್ಕೆತ್ತಿ, ಗದೆಯನ್ನು ಮೇಲಕ್ಕೆತ್ತಿ ಗರ 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 ಅಂತ ತಿರುಗಿಸ್ತಾರಂತೆ. ಆ ಬಲರಾಮ ದೇವರಿಗೆ ಇದ್ದ ಕೋಪ, ಆ ತಿರುಗಿಸಿದ ವೇಗ, ಇದನ್ನೆಲ್ಲ ಕಂಡು ಏಕಲವ್ಯ ತುಂಬ ಹೆದರ್ಕೊಂಡ್ಬಿಟ್ಟು ಏನು ಮಾಡಿದ? ಪರಾದ್ರವತ್ ಜೀವಿತೇಚ್ಛು, ಅಲ್ಲಿಂದ ಓಡೋಗ್ಬಿಟ್ಟ. ಬಲರಾಮ ಜೊತೆಗೆ ಯುದ್ಧ ಮಾಡೋದು ಬೇಡ, ಓಡೋಗ್ಬಿಡೋಣ ಅಂತ, ತಾನು ಬದುಕಬೇಕು ಅಂತ ದೂರ ಓಡೋಗ್ಬಿಟ್ಟ ಅಂತ. ವಿದ್ರಾವಯನ್ ರೌಹಿಣೇಯ ಅನ್ವಯಾತ್ ತಂಬೀತೋ ಅಪತಚ್ಚ ಏಕಲವ್ಯ ಅಂಬುದವು ಸಹ. ಬಲರಾಮದೇವರು ಹಿಂಬಾಲಿಸಿಕೊಂಡು ಬರ್ತಾ ಇದ್ದಾರೆ ಏಕಲವ್ಯನನ್ನು. ಎಲ್ಲಿ ಹೋಗ್ತೀವಿ, ಹೋಗು ಹಾಗೆ ಅಂತ ಹಿಂಬಾಲಿಸ್ಕೊಂಡು ಬರ್ತಾ ಇದ್ದಾರೆ. ಅವನೇನು ಮಾಡಿದ? ಸಮುದ್ರದಲ್ಲಿ ಹೋಗಿ ಮುಳುಗಿದ. ಸಮುದ್ರದಲ್ಲಿ ಹೋಗಿ ಬಚ್ಚಿಟ್ಟುಕೊಂಡ. ವೇಲಾಂತಂ ತಂ ದ್ರಾವಯಿತ್ವಾತ್ರ ತಸ್ಥೌ ರಾಮೋ ಗದಾಪಾಣಿ ಅಧೀನ ಸತ್ವ. ಆ ಬಲರಾಮದೇವರು ಸಮುದ್ರದ ತೀರ ತನಕ ಬಂದರು ಹಿಂಬಾಲಿಸಿಕೊಂಡು, ಏನಾರು ಮಾಡಿ ಏಕಲವ್ಯನನ್ನು ಮುಗಿಸ್ಬಿಡೋಣ ಹಾಗೆ ಅಂತ. ಸಮುದ್ರ ತೀರದಲ್ಲಿ ಬಂದರು, ಸಮುದ್ರದಲ್ಲಿ ಮುಳುಗಿದ. ಅಲ್ಲೇ ಸ್ವಲ್ಪ ಹೊತ್ತು ಇದ್ದರು, ವಾಪಸ್ ಹೋದರು. ಆದರೆ ಈ ಏಕಲವ್ಯ ನೀರಲ್ಲಿ ಮುಳುಗಿದವ ಏನು ತಿಳ್ಕೊಂಡ? ಸಮುದ್ರದಲ್ಲೂ ಕೂಡ ತನ್ನನ್ನು ಬಲರಾಮದೇವರು ಹಿಂಬಾಲಿಸಿಕೊಂಡು ಬರ್ತಾರೆ ಹಾಗೆ ಅಂತ ತಿಳಿದು ಸಮುದ್ರದಲ್ಲೇ 80 ಯೋಜನ ದೂರ ಓಡಿ ಹೋಗ್ಬಿಟ್ಟಾನ. ಓಡಿ ಹೋಗಿ ಅಲ್ಲಿ ಒಂದು ದ್ವೀಪದಲ್ಲಿ ಮೇಲಕ್ಕೆ ಎದ್ದು ಬಂದ ಅಂತ ಹೇಳ್ತಾ ಇದ್ದ. ಬಂದು ನೋಡ್ತಾನೆ, ಇಂದ ಬಲರಾಮದೇವರು ಹಿಂಬಾಲಿಸ್ಕೊಂಡು ಬರ್ತಾರೆ ಅಂತ. ಬಲರಾಮದೇವರೇನು ಬಂದಿಲ್ಲ. ಯಾತಕ್ಕೆ ಹೇಳ್ತಾರೆ ಅಂದರೆ, ಅಷ್ಟು ಹೆದರಿಬಿಟ್ಟಿದ್ದ ಅಂತ ಅದಕ್ಕಾಗಿ ಹೇಳ್ತಾ ಇದ್ದಾರೆ. ಬಲರಾಮದೇವರ ನೋಡಿ ಅಷ್ಟು ಹೆದರಿದ್ದ ಏಕಲವ್ಯ. ಈ ರೀತಿಯಾಗಿ ಬಲರಾಮದೇವರು ವಾಪಸ್ ಬಂದರು, ದ್ವಾರಕಾಪಟ್ಟಣಕ್ಕೆ ವಾಪಸ್ ಬಂದರು. ಪೌಂಡ್ರಕ ವಾಸುದೇವನು ಕೂಡ ಈ ಸಾತ್ಯಕಿ ಜೊತೆಗೆ ಏನು ಯುದ್ಧ ಮಾಡೋದು, ಸಣ್ಣವನು ಇವನು ಅಂತ ಹೇಳಿ ಯಯೌ ಜನಾರ್ದನಂ, ಕೃಷ್ಣ ಬಂದಾಗಿದೆ, ಕೃಷ್ಣನ ಜೊತೆಗೆ ಯುದ್ಧ ಮಾಡೋಣ ಅಂತ ಕೃಷ್ಣನ ಹತ್ರ ಯುದ್ಧಕ್ಕೆ ಅಂತ ಹೋಗ್ತಾನೆ ಪೌಂಡ್ರಕ ವಾಸುದೇವ. ತಂ ಕೇಶವೋ ವಿರತಂ ವ್ಯಾಯುಧಂ ಚ ಕ್ಷಣೇನ ಚಕ್ರೇ ಅಂತ ಬರೀತಾರೆ. ಪರಮಾತ್ಮ ಒಂದು ಕ್ಷಣದಲ್ಲಿ ಅವನನ್ನು ರಥ ಇಲ್ಲದವನ್ನಾಗಿ, ಆಯುಧ ಇಲ್ಲದವನ್ನಾಗಿ ಮಾಡಿ ಅವನನ್ನು ಕೊಟ್ಟು ಕಳಿಸ್ಬಿಡ್ತಾನೆ. ಒಂದು ಕ್ಷಣ ಸಂಹಾರ ಮಾಡಲಿಲ್ಲ, ಪೌಂಡ್ರಕ ವಾಸುದೇವನನ್ನು ಸಂಹಾರ ಮಾಡಲಿಲ್ಲ, ರಥ ಆಯುಧಗಳು ಇಲ್ಲದಂತೆ ಮಾಡಿ ವಾಪಸ್ ಕಳಿಸ್ಬಿಡ್ತಾನೆ. ಅವನು ಕೂಡ ತಾನು ಊರಿಗೆ ಹೋಗಿ ಒಂದು ದೂತನನ್ನು ಕಳಿಸ್ತಾನೆ. ಏನಂತ? ಕೃಷ್ಣನ ಹತ್ರ, ಕೃಷ್ಣ ಏಕೋ ವಾಸುದೇವೋ ಅಹಮಸ್ಮಿ, ನಾನೇ ವಾಸುದೇವ. ನೀನು ವಾಸುದೇವ ಅಂತ ಹೇಳಿ ತಿಳ್ಕೊತಾ ಇದೆಯಲ್ಲ, ನೀನಲ್ಲ. ಯಾರು ವಾಸುದೇವ? ನಾನೇ ವಾಸುದೇವ ಹಾಗೆ ಅಂತ ದೂತನ ಮುಖಾಂತರ ಒಂದು ಸುದ್ದಿಯನ್ನು ಪೌಂಡ್ರಕ ವಾಸುದೇವ ಕಳಿಸ್ತಾ ಇದ್ದಾನೆ. ಮದೀಯ ಲಿಂಗಾನಿ ವಿಸೃಜ್ಯ, ಅದರಿಂದ ಕೃಷ್ಣ ನಾನೇ ನಿಜವಾದ ವಾಸುದೇವ, ಅದರಿಂದ ನನ್ನ ಚಿಹ್ನೆಗಳು ಶಂಖಚಕ್ರ ಧರಿಸೋದು, ಆಯುಧಗಳನ್ನು ಧರಿಸೋದು, ಗರುಡನ್ನು ಧರಿಸೋದು ಇತ್ಯಾದಿಗೆಲ್ಲ ಇದೆಲ್ಲ ಅದನ್ನೆಲ್ಲ ಬಿಟ್ಬಿಟ್ಟು ನನಗೆ ಕೊಟ್ಟುಬಿಡು, ಅವನ್ನೆಲ್ಲ ನನಗೆ ಕೊಟ್ಟುಬಿಡು. ಸಮಾಗಚ್ಚೇತಾ ಶರಣಂ ಮಾಮನಂತಂ, ಅನಂತ ಗುಣಪೂರ್ಣನಾದ ನನಗೆ ಶರಣಾಗತನಾಗು ಅಂತ ಆ ದೂತನ ಮುಖಾಂತರ ಪೌಂಡ್ರಕ ವಾಸುದೇವ ಕೃಷ್ಣನಿಗೆ ಹೇಳಿ ಕಳಿಸ್ತಾನೆ. ತದ್ದೂತೋಕ್ತಂ ವಾಕ್ಯಂ ಏತನ್ನಿಶಮ್ಯ ಯದುಪ್ರವೀರಾ ಉಚ್ಚಕೈ ಪ್ರಾಹಸನ್. ಈ ಮಾತನ್ನು ಕೇಳಿ ಸಭೆಯಲ್ಲಿ ದೂತ ಬಂದು ಹೇಳ್ತಾನೆ ದ್ವಾರಕಾದಲ್ಲಿ, ಈ ರೀತಿಯಾಗಿ ಪೌಂಡ್ರಕ ವಾಸುದೇವ ದೂತನನ್ನಾಗಿ ನನ್ನನ್ನು ಕಳಿಸಿದ್ದಾನೆ ಅಂತ ವಿಷಯವನ್ನು ಹೇಳಿದಾಗ ಯಾದವರೆಲ್ಲ ಜೋರಾಗಿ ನಕ್ಕುಬಿಟ್ರಂತೆ. ಅವನೇ ವಾಸುದೇವನಂತೆ, ಚಿಹ್ನೆಗಳನ್ನೆಲ್ಲ ವಾಪಸ್ ಕೊಡಬೇಕಂತೆ, ಅವನಿಗೆ ಶರಣಾಗತನಾಗಬೇಕಂತೆ ಕೃಷ್ಣ ಹಾಗೆ ಅಂತ ಆ ವಿಷಯವನ್ನು ಕೇಳಿ ಎಲ್ಲ ನಗ್ತಾರೆ. ಕೃಷ್ಣನು ಕೂಡ ನಕ್ಕುಬಿಟ್ಟ. ಹೇಳಿಬಿಟ್ಟು ಆ ದೂತನ ಹತ್ರ ಹೇಳಿದಾನೆ, ಆಯ್ತಪ್ಪ, ಏನು ಆಯುಧಗಳನ್ನು ಕೊಡಬೇಕು ತಾನೆ, ಒಂದು ಒಳ್ಳೆಯ ಮುಹೂರ್ತದಲ್ಲಿ ಯುದ್ಧರಂಗದಲ್ಲಿ ನಾನು ಎಲ್ಲವನ್ನು ಕೊಡ್ತೇನೆ, ಏನು ಕೊಡಬೇಕೋ ಎಲ್ಲವನ್ನು ಕೊಡ್ತೇನೆ ಹಾಗೆ ಅಂತ ಪರಮಾತ್ಮ ಹೇಳಿ ವಾಪಸ್ ಕಳಿಸ್ತಾನೆ. ತದನಂತರ ಯುದ್ಧ ಶುರುವಾಯಿತು. ಮತ್ತೆ ಒಂದು ದಿವಸ ಈ ಕೃಷ್ಣನಿಗೂ ಪೌಂಡ್ರಕ ವಾಸುದೇವನಿಗೂ ಯುದ್ಧ. ಆ ಯುದ್ಧಕ್ಕೆ ಆ ಪೌಂಡ್ರಕ ವಾಸುದೇವ ಹೇಗೆ ಬಂದಿದ್ದ ಹಾಗೆ ಅಂದರೆ, ಶಾತಕೋಂಬೆ ಗರುಡೇರತಸ್ತೆ, ತಾನು ವಾಸುದೇವ ಅಂತ ಹೇಳಿದ್ದನಲ್ವಾ, ಅದರ ತಕ್ಕಂತೆ ಚಿಹ್ನೆಗಳನ್ನೆಲ್ಲ ತಯಾರು ಮಾಡಿಕೊಂಡು ಬಂದಿದ್ದ. ಹೇಗೆ ಬಂದಿದ್ದ? ಗರುಡ ಬೇಕು.
ನಿಜವಾದ ಗರುಡ ಅವನಿಗೆ ಸಿಗೋದಿಲ್ಲ. ಅದರಿಂದ ಏನು ಮಾಡಿದ, ಬಂಗಾರದ ಒಂದು ರಥ, ಅದರಲ್ಲೇ ಗರುಡನಂತೆ ಒಂದು ಗೊಂಬೆಯನ್ನು ಮಾಡಿ ಇಟ್ಕೊಂಡಿದ್ದ. ಗರುಡ ವಾಹನ ಹೆಸರು ಬಂತು ನೋಡಿ. ಈ ರೀತಿಯಾಗಿ ಮಾಡಿದ ಅವನು ಅಂತ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಚಕ್ರಾದೀನ್ ಕೃತ್ರಿಮಾನ್ ಸಂದದಾನಂ, ಇನ್ನು ಕೈಗೆ ಶಂಖಚಕ್ರ ಬೇಕು. ಪರಮಾತ್ಮನ ಚಿಹ್ನೆ ಶಂಖಚಕ್ರ. ತಿರುಪತಿಯಲ್ಲಿ ತಿಮ್ಮಪ್ಪನ ನೋಡ್ತೀವಿ ನೋಡಿ, ಶಂಖಚಕ್ರ ಇಟ್ಕೊಂಡಿದ್ರೆ ಅದು ದೇವರು ಅಂತ ಸ್ಪಷ್ಟ ಆಗ್ತದೆ. ಅದರಿಂದ ಏನು ಮಾಡಿದ, ಒಂದು ಕೃತ್ರಿಮವಾದ ಶಂಖಚಕ್ರವನ್ನು ಕೈಯಲ್ಲಿ ಧರಿಸಿಕೊಂಡು ಬಂದಿದ್ದ. ಇನ್ನು ಶ್ರೀವತ್ಸ, ದೇವರ ಚಿಹ್ನೆಯಲ್ಲಿ ಮತ್ತೊಂದು ಯಾವುದು, ಹೃದಯದಲ್ಲಿ ಇರುವ ಒಂದು ಕಪ್ಪು, ಶ್ರೀವತ್ಸ ಅಂತ ಕರೀತಾರೆ, ಲಕ್ಷ್ಮಿಯ ವಾಸಸ್ಥಾನ. ಏನು ಮಾಡ್ಕೋಬೇಕು, ಶ್ರೀವತ್ಸ ಇಲ್ಲ ವಾಸುದೇವನಲ್ಲಿ, ಪೌಂಡ್ರಕ ವಾಸುದೇವನಲ್ಲಿ ಇಲ್ಲ. ಏನು ಮಾಡ್ಕೋಬೇಕು, ಏನು ಮಾಡೋದು, ಒಂದು ಕಬ್ಬಿಣ ತೆಗೆದುಕೊಂಡ, ಅಗ್ನಿಯಲ್ಲಿ ಹಾಕಿದ, ಚುಚ್ಕೊಂಡ, ಓ ಶ್ರೀವತ್ಸ ಚಿಹ್ನೆ ಬಂತು ಅವನಿಗೆ. ಹಾಗೆ ಈ ರೀತಿಯಾಗಿ ಮಾಡಿ ಅವನನ್ನು ನೋಡಿ ಕೃಷ್ಣ ನಕ್ಬಿಟ್ಟ. ಯುದ್ಧಕ್ಕೆ ಬಂದ ಆ ಪೌಂಡ್ರಕ ವಾಸುದೇವನನ್ನು ನೋಡಿ ಕೃಷ್ಣ ನಕ್ಬಿಟ್ಟ, ದುಷ್ಟಬುದ್ಧಿ ಉಳ್ಳವ. ತತಃ ಅಸ್ತ್ರಶಸ್ತ್ರಾನ್ನಿ ಅಭಿವರ್ಷಮಾನಂ ವಿಜಿತ್ಯ, ಅಸ್ತ್ರ ಶಸ್ತ್ರ ಎಲ್ಲವನ್ನು ಆ ಪೌಂಡ್ರಕ ವಾಸುದೇವ ಕೃಷ್ಣನ ಮೇಲೆ ಮಳೆ ಸುರಿಯುವಂತೆ ಸುರಿಸಿದಾಗ ಆ ಪರಮಾತ್ಮ ಏನು ಮಾಡಿದ, ಚಕ್ರದಿಂದಲೇ ಅವನ ಕತ್ತನ್ನು ಕತ್ತರಿಸಿದ. ಚಕರ್ತ ತತ್ಕಂದರಂ ತಸ್ಯ ಚಾನೋ ಮಾತಾಮಹ, ಅವನ ಮಾವ, ಸೋದರ ಮಾವ ಅಂತ ಯಾರು ಬಂದಿದ್ರು, ಮಾತಾಮಹ ಕಾಶಿರಾಜನ ಮಗ, ಅವನನ್ನು ಕೂಡ ಕಾಶಿರಾಜನೇ, ಕಾಶಿರಾಜನನ್ನು ಸಾತ್ಯಕಿ ಅವನು ಸಂಹಾರ ಮಾಡಿದ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಪೌಂಡ್ರಕ ವಾಸುದೇವ ಮತ್ತು ಕಾಶಿರಾಜ ಇಬ್ಬರು ಕೂಡ ಸತ್ರು ಅಂತ ಹೇಳ್ತಾ ಇದ್ದಾರೆ. ಅಪಾತಯಚ್ಚಾಶು ಶಿರಸ್ಸತೇನ ಕಾಶೀಶ್ವರಸ್ಯೇಶ್ವರೋ ವಾರಾಣಸ್ಯಾಂ. ಪರಮಾತ್ಮ ಏನು ಮಾಡಿದ, ಆ ಕಾಶಿರಾಜನ ತಲೆಯನ್ನು ಕಾಶಿ ಪಟ್ಟಣದಲ್ಲೇ ಹೋಗಿ ಬೀಳಲಿ, ಇಲ್ಲಿ ಬೀಳೋದು ಬೇಡ, ಹೋಗಿ ಅವನ ಊರಿಗೆ ಗೊತ್ತಾಗಲಿ, ಕೃಷ್ಣನನ್ನು ಎದುರಾಕೊಂಡ್ರೆ ಏನಾಗುತ್ತದೆ ಎಂಬ ಅದಕ್ಕೆ ಜ್ವಲಂತ ನಿದರ್ಶನ, ಹೋಗಿ ಅಲ್ಲಿ ಬೀಳಲಿ, ಆ ಜನರಿಗೆ ಗೊತ್ತಾಗಲಿ ಅಂತ ಹೇಳಿ ಆ ತಲೆಯನ್ನು ಕಾಶಿ ಪಟ್ಟಣದಲ್ಲೇ ಬೀಳುವಂತೆ ಮಾಡಿದ ಅಂತ ಹೇಳ್ತಾ ಇದ್ದಾರೆ. ಇನ್ನು ಪೌಂಡ್ರಕ ವಾಸುದೇವ ಏನಾದ, ಪೌಂಡ್ರಕ ವಾಸುದೇವ ಏನಾದ, ಅವನಂತೂ ಸತ್ತು ಬಿದ್ದ, ತಲೆ ಬಿತ್ತು. ಆ ಜೀವ ಏನಾಯಿತು, ಆ ಜೀವ ಏನಾಯಿತು ಅಂದರೆ, ಸಚ ಬ್ರಹ್ಮಾಹಂ ವಾಸುದೇವೋಸ್ಮಿ ನಿತ್ಯಂ ಇತಿ ಜ್ಞಾನಾತ್. ದೇವರನ್ನು ದ್ವೇಷ ಮಾಡೋದೇ ಪಾಪ. ದೇವರನ್ನು ನವವಿಧ ದ್ವೇಷ ಅಂತ ಆಚಾರ್ಯರು ಹಿಂದೆ ಹೇಳಿದ್ದಾರೆ. ಪರಮಾತ್ಮನಲ್ಲಿ ನವವಿಧ ದ್ವೇಷ ಇರಬಾರ್ದು. ಆ ನವವಿಧ ದ್ವೇಷ ಮಾಡಿದವರಿಗೂ ಕೂಡ ತಮಸ್ಸು ಅಂತ ಹೇಳ್ತಾ ಇದ್ದಾರೆ. ತಮಸ್ಸು ಅಂದರೆ ಏನು, ನಿತ್ಯ ನರಕ. ಈ ಸಾಮಾನ್ಯ ನರಕ ಹೋಗಿ ಪಾಪ ಕಡಿಮೆ ಆದ ಕೂಡಲೇ ವಾಪಸ್ ಬಂದುಬಿಡ್ತೀವಿ. ಆದರೆ ನಿತ್ಯ ನರಕಕ್ಕೆ ಹೋದರೆ ರಿಟರ್ನ್ ಇಲ್ಲವೇ ಇಲ್ಲ, ಒನ್ ವೇ ಅದು. ಈ ಕಡೆಯಿಂದ ಹೋಗ್ಬೋದು ಅಷ್ಟೇ, ಅಲ್ಲಿಂದ ವಾಪಸ್ ಬರಲಿಕ್ಕೆ ಆಗೋದಿಲ್ಲ. ಅದನ್ನು ಎಂತ ಕರೀತಾರೆ, ತಮಸ್ಸು. ಅಲ್ಲಿ ಕೂಡ ತಾರತಮ್ಯ ಇದೆ. ಅಂಧನ್ ತಮಸ್ಸು ಅಂತ, ಗಾಢಾಂಧಕಾರ, ಅಂಧಕಾರ ಗಾಢಾಂಧಕಾರ ಅಂತ. ಅಲ್ಲಿ ಇನ್ನೂ ಪಾಪಿಷ್ಠರಾದವರು ಅಲ್ಲಿ ಹೋಗ್ತಾರೆ. ಪಾಪ ಅಂದರೆ ಏನು, ಪರಮಾತ್ಮನ ವಿರೋಧ ಮಾಡೋದೇ ಅಷ್ಟೇ. ಇನ್ನೇ ಪಾಪ ಅಂದರೆ ಇನ್ನೇನೋ ತಿಳ್ಕೊಬೇಡಿ, ಬರೀ ಕೊಳೆ ಸುಲಿಗೆ ಕಳ್ಳತನ ಇಟ್ಟೇ ಪಾಪ ಅಲ್ಲ. ಅಷ್ಟು ಪಾಪಕ್ಕೆಲ್ಲ ತಮಸ್ಸಿಗೆ ಸಿಗೋದಿಲ್ಲ, ನರಕ ಬೇಕಾದ್ರೆ ಸಿಗ್ಬೋದು ಅಷ್ಟೇ. ಆದರೆ ತಮಸ್ಸು ಸಿಗಬೇಕಂದ್ರೆ ಏನಾಗಬೇಕು, ವಿಷ್ಣುವನ್ನೇ ವಿರೋಧ ಮಾಡಬೇಕು, ದೇವರನ್ನೇ ವಿರೋಧ ಮಾಡಬೇಕು. ಅಂಥವರಿಗೆ ಮಾತ್ರ ಅದು ಸ್ಪೆಷಲ್ ನರಕ, ನಿತ್ಯ ನರಕ. ಅದರಿಂದ ಪರಮಾತ್ಮನನ್ನು ದ್ವೇಷ ಮಾಡಿದವರಿಗೆ ಆ ರೀತಿಯಾಗಿ ಸಿಗುವಾಗ ನಾನೇ ದೇವರು ಅಂತ ತಿರುಗಿತಾ ಇದ್ದಾನೆ ನೋಡಿ ಪಾಪಿ. ವಾಸುದೇವೋಹಂ ಬ್ರಹ್ಮಾಹಂ, ನಾನೇ ಬ್ರಹ್ಮ, ನಾನೇ ವಾಸುದೇವ, ಹಾಗೆ ಅಂತ ತಿರುಗ್ತಾ ಇದ್ದಾರಲ್ಲ, ಅವರಿಗೆ ಅಂದ ತಮಸ್ಸು ಸಿಗ್ತದೆ. ಹಾಗೆ ಆ ಜ್ಞಾನದಿಂದ, ದುಷ್ಟವಾದ ಜ್ಞಾನ ಏನಿದೆ ಆ ಜ್ಞಾನದಿಂದ ಅವರಿಗೆ ಆದದ್ದು ತಮಸ್ಸು ಅಂತ. ಈ ರೀತಿಯಾಗಿ ಅಗಮತ್ತಂ ತಮೋಂದಂ ಅಂತ ಆಚಾರ್ಯರು ಬರೀತಾರೆ. ಅವನು ಅಂಧಂತಮಸ್ಸಿಗೆ ಹೋದ ಹಾಗೆ. ಅದರಿಂದ ಎಂದಿಗೂ ನಾವೇನು ಮಾಡತಕ್ಕದ್ದಲ್ಲ, ನಾನೇ ದೇವರು ಎಂಬ ಉಪಾಸನೆ ಅದು ಸರಿಯಲ್ಲ. ತುಂಬ ಜನ ಹೇಳೋದುಂಟು, ಏನಂತ, ಅಹಂ ಬ್ರಹ್ಮ ಅಸ್ಮಿ, ಅಹಂ ಬ್ರಹ್ಮ ಅಸ್ಮಿ ಅಂತ ಹೇಳೋದುಂಟು. ಅದು ಯಾವುದಕ್ಕೆ ಕಾರಣ, ತಮಸ್ಸಿಗೆ ಕಾರಣ ಅಂತ ಅನೇಕ ದೃಷ್ಟಾಂತಗಳ ಕೊಟ್ಟು ಹೇಳ್ತಾ ಇದ್ದಾರೆ. ಇಲ್ಲಿ ಪೌಂಡ್ರಕ ವಾಸುದೇವನ ಕಥೆಯಾದರೆ
ಭಾಗವತದಲ್ಲಿ ಇದೆ ನೋಡಿ. ಯಾರು? ವೇನ ಅಂತ ಒಬ್ಬ ಇದ್ದ. ವೇನ ಅಂತ ಒಂದು ರಾಜನ ಕಥೆ ಬರುತ್ತದೆ ಭಾಗವತದಲ್ಲಿ. ಅವನು ಇವನಪ್ಪ, ಅವನು ಹಾಗೇ ಹೇಳ್ಕೊಂಡು ತಿರುಗ್ತಾ ಇದ್ದ, ನಾನೇ ದೇವರು ನಾನೇ ದೇವರು ಹಾಗೆ. ಅವನು ಅಲ್ಲಿಗೆ ಹೋದ. ಅವನು ಬಿಟ್ಟು ಇನ್ನೊಬ್ಬ ಬಂದ. ಯಾರು? ಹಿರಣ್ಯಕಶಿಪು. ಯಾರನ್ನು ನಮಸ್ಕಾರ ಮಾಡಬಾರ್ದು, ದೇವಸ್ಥಾನಗಳಲ್ಲಿ ಯಾರ ಪೂಜೆ ಆಗಬಾರ್ದು, ನನ್ನದೇ ಪ್ರತಿಮೆ ನನಗೇ ಪೂಜೆ ಆಗಬೇಕು. ಮದನ್ಯ ಜಗದೀಶ್ವರ ಕ್ವಾಸವು, ನನಗಿಂತ ಈಶ್ವರನಾದವ ಬೇರೆ ಯಾರಿದ್ದಾನೆ ಹಾಗೆ ಅಂತ ಹೇಳಿದವ ಹಿರಣ್ಯಕಶಿಪು. ಅವನ ಪರಿಸ್ಥಿತಿ ಏನಾಯಿತು? ಕಂಬದಿಂದ ನರಸಿಂಹದೇವರು ಬಂದರು, ಸೀಳಿ ಹಾಕಿದರು. ಅದರಿಂದ ನಾನೇ ದೇವರು ಹಾಗೆ ಅಂತ ಉಪಾಸನೆ ಏನಿದೆ ಅದು ತಮಸ್ಸಿಗೆ ಸಾಧನವಾದದ್ದು ಅಂತ ಮೇಲಿಂದ ಮೇಲೆ ಆಚಾರ್ಯರು ನಮಗೆ ಪ್ರಮಾಣಗಳನ್ನು ಕೊಟ್ಟು ತಿಳಿಸ್ತಾ ಇದ್ದಾರೆ. ಆ ರೀತಿಯಾದ ಉಪಾಸನೆ ಅದು ಸರಿಯಲ್ಲ ಅಂತ ಒಟ್ಟು. ಸಾಹಾಯ್ಯಕೃಚ್ಚಾಸ್ಯ ಚಕಾಶಿರಾಜೋ ಯಥೈವ ಕಿರ್ಮೀರ ಹಿಡಿಂಬ ಸಾಲ್ವಾಹ ಅನ್ಯೇ ಚ ದೈತ್ಯಾ ಅಪದಂಸ್ತಮೋಂಧಂ ತಥೈವ ಸೋಪ್ಯಪದತ್ ಪಾಪಬುದ್ಧಿ. ನೋಡಿ, ಈ ದುಷ್ಟ ಜನರು ಅವರು ತಮಸ್ಸಿಗೆ ಹೋಗ್ತಾರೆ, ಸರಿ. ಈ ದುಷ್ಟ ಜನರಿಗೆ ಸಹಕಾರ ಮಾಡ್ತಾರೆ ನೋಡಿ, ಸಪೋರ್ಟ್ ಮಾಡ್ತಾರೆ ನೋಡಿ, ಅವ್ರಿಗೇನು ಗತಿ ಸಿಗ್ತದೆ ಹಾಗೆಂದ್ರೆ ಅವರಿಗೂ ಅದೇ ಗತಿ ಅಂತ ಹೇಳ್ತಾ ಇದ್ದಾರೆ ನೋಡಿ. ಕಾಶಿರಾಜ ಅವನೆಲ್ಲಿ ಹೋದ? ಅವನಲ್ಲಿಗೆ ಹೋದ ಅಂತಾರೆ. ಸಹಾಯಕೃಚ್ಚಾಸ್ಯ, ಆ ಪೌಂಡ್ರಕ ವಾಸುದೇವನಿಗೆ ಸಹಾಯ ಮಾಡಿದ ಕಾಶಿರಾಜ ಅವನು ಕೂಡ ನೀಚ ಸ್ವರೂಪ, ಅವನದು ಕೂಡ ತಮಸ್ಸಿಗೆ ಹೋದ ಅಂತ ಹೇಳ್ತಾ ಇದ್ದ. ಹೇಗೆ ಕಿರ್ಮೀರ ಮತ್ತು ಜರಾಸಂಧ ಇವರೇ ಮೊದಲಾದವರು ಪರಮಾತ್ಮನ ದ್ವೇಷಿಗಳು, ಅರಿವಾಯುಗಳನ್ನು ದ್ವೇಷ ಮಾಡತಕ್ಕವರು. ಅವರೆಲ್ಲ ಎಲ್ಲಿ ಹೋಗ್ತಾರೆ? ತಮಸ್ಸಿಗೆ ಹೋಗ್ತಾರೆ. ಹೇಗೆ ಅವರೆಲ್ಲ ಹೋದರು, ಅದೇ ರೀತಿಯಾಗಿ ಈ ಪೌಂಡ್ರಕನು ಕಾಶಿರಾಜ ಅವನಿಗೆ ಕೂಡ ಅದೇ ಡೆಸ್ಟಿನೇಷನ್, ಅಲ್ಲಿಗೆ ಹೋದರು ಹಾಗೆ ಅಂತ ಹೇಳ್ತಾ ಇದ್ದಾರೆ. ನಿಹತ್ಯತೌ ಕೇಶವೋ ರೌಕ್ಮಿನೇಯಂ ಪುನರ್ವೈದರ್ಭ್ಯಾಂ ಜನಯಾಮಾಸ ಸದ್ಯಃ ಸಚೈಕಲವ್ಯೋ ರಾಮಜಿತ ಶಿವಾಯ ಚಕ್ರೇ ತಪೋಜೇಯತಾಂ ಚಾಪತಸ್ಮಾತ್. ಇಟ್ಟಾದ ಮೇಲೆ ಪರಮಾತ್ಮ ರುಕ್ಮಿಣಿಯಲ್ಲಿ ಪ್ರದ್ಯುಮ್ನನನ್ನು ಹುಟ್ಟುವಂತೆ ಮಾಡಿದ ಅಂತ ಹೇಳ್ತಾರೆ. ಪ್ರದ್ಯುಮ್ನನ ಜನನ ಆಯಿತು. ಅದಾದ ಮೇಲೆ ರಾಮನಿಂದ, ಬಲರಾಮನಿಂದ ಗೆಲ್ಲಲ್ಪಟ್ಟ ಏಕಲವ್ಯ ಏನು ಮಾಡಿದ? ಈ ರುದ್ರದೇವರನ್ನು ಕುರಿತು ತಪಸ್ ಮಾಡಿದನಂತೆ. ಯಾಕೆ? ಈ ಕೃಷ್ಣನನ್ನು ಬಲರಾಮನನ್ನು ಎದುರಿಸೋದು ಸುಲಭ ಅಂತ ಕಾಣಿಸ್ತಾ ಇಲ್ಲ. ಅದರಿಂದ ನಮಗೇನು ಬೇಕಾಗಿದೆ? ವಿಶೇಷ ಶಕ್ತಿ ಬೇಕಾಗಿದೆ. ನೋಡಿ, ಈಗನೂ ರುದ್ರದೇವರು ಹೇಗೆ ತಪಸ್ ಮಾಡಿದರು, ಹೇಗೆ ನಮಸ್ಕಾರ ಮಾಡಿದರು, ಸೇವೆ ಮಾಡಿದರು, ಪ್ರಾರ್ಥನೆ ಮಾಡಿದರು, ಸ್ತೋತ್ರ ಮಾಡಿದರು ಎಲ್ಲ ಕೇಳ್ತೀವಿ. ಆ ಪರಮಾತ್ಮನನ್ನು ಸಂಹಾರ ಮಾಡಬೇಕು ಅಂತ ಹೇಳಿ ಈ ಏಕಲವ್ಯ ಏನು ಮಾಡಿದ? ರುದ್ರದೇವರನ್ನ ಕುರಿತು ತಪಸ್ ಮಾಡ್ತಾನೆ. ಸಶರ್ವದತ್ತೇನ ವರೇನ ದೃಪ್ತ. ರುದ್ರದೇವರು ಕೂಡ ವರವನ್ನು ಕೊಟ್ಟರು. ಆಯ್ತಪ್ಪ, ನಾನು ಏನು ವರ ಕೊಟ್ಟರೆ ಏನು, ಪರಮಾತ್ಮನ ಮುಂದೆ ಏನು ನಡೀತದೆ ವರ, ನನ್ನ ವರ ಯಾವುದು ನಡೆಯೋದಿಲ್ಲ, ಅದು ಹೇಳಿರ ಅರ್ಥನೂ ಆಗೋದಿಲ್ಲ ಅವನಿಗೆ. ಆಯಿತು ಅಂತ ರುದ್ರದೇವರು ವರವನ್ನು ಕೊಟ್ಟರು. ಪುನಃ ಯೋದ್ಧಂ ಕೃಷ್ಣಮೇವ ಆಸಸಾದ. ಈ ಏಕಲವ್ಯ ವರವನ್ನು ಪಡೆದು ದರ್ಪದಿಂದ ಕೃಷ್ಣನ ಜೊತೆಗೆ ಯುದ್ಧಕ್ಕೆ ಅಂತ ಬರ್ತಾ ಇದ್ದಾನೆ. ತಸ್ಯಾಸ್ತ್ರಶಸ್ತ್ರಾಣಿ ನಿವಾರ್ಯ ಕೇಶವಃ ಚಕ್ರೇನ ಚಕ್ರೇ ತಮಪಾಸ್ತಕಂಧರಂ. ಒಂದು ಕ್ಷಣದಲ್ಲಿ ಪರಮಾತ್ಮ ಅವನ ಆಯುಧ, ಬಾಣ ಎಲ್ಲವನ್ನು ಕೂಡ ಧ್ವಂಸ ಮಾಡಿ ಚಕ್ರಾಯುಧದಿಂದ ಅವನ ತಲೆಯನ್ನು ಕೂಡ ಕತ್ತರಿಸ್ತಾನೆ. ಈ ರೀತಿಯಾಗಿ ಏಕಲವ್ಯನ ಸಂಹಾರವು ಕೂಡ ಆಯಿತು ಅಂತ ಹೇಳ್ತಾ ಇದ್ದಾರೆ. ಸಚಾಪ ಪಾಪಸ್ತಮಯೇವ ಘೋರಂ ಕೃಷ್ಣದ್ವೇಷಾನ್ ನಿತ್ಯ ದುಃಖಾತ್ಮಕಂ ತತ್. ಅವನೆಲ್ಲಿ ಹೋದ? ಅವನು ಕೂಡ ಅಷ್ಟೇ, ಪರಮಾತ್ಮನ ದ್ವೇಷ ಮಾಡಿದವರೆಲ್ಲಿ ಹೋಗ್ತಾರೆ? ನಿತ್ಯ ದುಃಖವನ್ನು ಕೊಡತಕ್ಕ ತಮಸ್ಸಿಗೆ ಆ ಏಕಲವ್ಯನು ಕೂಡ ಹೋದ ಅಂತ ಹೇಳ್ತಾ ಇದ್ದಾರೆ. ಏವಂ ಯದೂನಾಂ ವೃಷಭೇನ ಸೂದಿತೆ ಪೌಂಡ್ರೇ ತಥಾ ಕಾಶಿ ನೃಪೇ ಚ ಪಾಪೇ ಕಾಶೀಶಪುತ್ರಸ್ತು ಸುದಕ್ಷಿಣಾಖ್ಯಃ ತಪೋಚರತ್ ಶಂಕರಯೋರುಭಕ್ತ್ಯ. ಹಾಗೆ ಅಂತ ಮುಂದಿನ ವಿಚಾರ, ಅದನ್ನು ಮತ್ತೆ ಸೇರಿದಾಗ ನೋಡೋಣ. ಯಸ್ಸರ್ವಗುಣ ಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಸೂರತ್. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರೇ ನಮಃ.